ವೀಕ್ಷಕರೇ ನಮಸ್ಕಾರ. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಡಿವೋರ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ? ಖಂಡಿತ ಜಾಸ್ತಿ ಆಗ್ತಾ ಇದೆ. ಬುಧವಾರದ ದಿನ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಾರೆ, ಗುರುವಾರದ ದಿನ ವಿಚ್ಛೇದನಗಳಾಗ್ತಾ ಇದೆ. ಹಾಗಾದ್ರೆ ಗಂಡ ಹೆಂಡತಿಯ ನಡುವಿನ ಈ ವಿಚಾರ ಅಥವಾ ವಿಚ್ಛೇದನ ಎನ್ನುವಂತಹ ಕಾನೂನು ಮಾರ್ಗಗಳ ಸಂಖ್ಯೆಗಳು ಜಾಸ್ತಿ ಆಗ್ತಿರೋದು ಯಾಕೆ? ಗಂಡ ಹೆಂಡತಿಯರ ಜಗಳ ಉಂಡು ಮಲಗೋವರೆಗೂ ಅಂತ ಹೇಳಿ ಹಿರಿಯರು ಹೇಳ್ತಿರ್ಬೇಕಾದ್ರೆ ಯಾಕೆ ಇದ್ದಕ್ಕಿದ್ದ ಹಾಗೆ ಕುಟುಂಬಗಳು ಮುರಿದು ಬೀಳ್ತಾ ಇದೆ? ಇದರಲ್ಲಿ ಬಲಿಯಾಗ್ತಾ ಇರೋದು ಯಾರು? 1 ವರ್ಷದ ಮಕ್ಕಳು, 2 ವರ್ಷದ ಮಕ್ಕಳು ಬುದ್ಧಿಯೇ ಬರುವುದಕ್ಕೂ ಮುನ್ನ ತನ್ನ ತಂದೆ ತಾಯಿ ಬೇರೆ ಬೇರೆ ಆಗ್ತಾ ಇದ್ದಾರೆ. ಸಮಾಜದ ಮೇಲೆ, ಮಕ್ಕಳ ಮೇಲೆ, ಮಕ್ಕಳ ಭವಿಷ್ಯದ ಮೇಲೆ ಇದು ಯಾವ ರೂಪದಲ್ಲೆಲ್ಲ ಕಾಡಬಹುದು, ಈ ಬಗ್ಗೆ ಸಾಕಷ್ಟು ಮಾತನಾಡೋದಿದೆ. ಇದೇ ಈ ಹೊತ್ತಿನ ವಿಶೇಷ ನಲುಗಿದ ಹೂಗಳು. ನಾನು ಸಾಹಿಲ್. ಗಂಡ ಹೆಂಡತಿ ನಡುವಿನ ಸಂಬಂಧಗಳು ಇನ್ಸ್ಟೆಂಟ್ ಆಗಿ ಮುರಿದು ಬೀಳ್ತಾ ಇದೆ ಯಾಕೆ? ಪೋಷಕರ ಪ್ರತಿಷ್ಠೆ ಅಡ್ಡದಾರಿ ಕಂದಮ್ಮಗಳ ಜೀವನವನ್ನ ಬಲಿ ತಗೊಳ್ತಾ ಇದೆ. ಪೋಷಕರ ಪ್ರತಿಷ್ಠೆ ಮತ್ತು ಅಡ್ಡದಾರಿ ಕಂದಮ್ಮಗಳು ಕಂಗಾಲಾಗ್ತಿದ್ದಾರೆ. ತಂದೆ ತಾಯಿ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ತರಹ ಇದೆ. ಏನೋ ಅರಿಯದ ಮುಗ್ಧ ಮಕ್ಕಳು ಇವತ್ತು ಅಧೋಗತಿಯತ್ತ ಸಾಗ್ತಿದ್ದಾರೆ. ಅಪ್ಪ ಅಮ್ಮನ ಗುಪ್ತ ಅಫೇರ್ಗೆ ನಲುಗಿತೆ ಸುಂದರ ಸಂಸಾರ. ಹೆತ್ತವರ ತಪ್ಪು, ಅವರ ಆ ತಪ್ಪು ದಾರಿಗೆ ಅಮಾಯಕ ಮಕ್ಕಳೇ ಬಲಿಯಾಗ್ತಿದ್ದಾರೆ. ಕಣ್ಣೆದುರಲ್ಲೇ ಧೂಳಿಪಟ ಆಗ್ತಿದೆ ದಾಂಪತ್ಯದ ನಂಬಿಕೆಯ ಸೇತುವೆ. ಪೋಷಕರು ಅತಿಯಾದಂತಹ ಅವರ ಸ್ವಾರ್ಥಕ್ಕೆ ನಜ್ಜುಗುಜ್ಜಾಯಿತು ಮುಗ್ಧ ಮಕ್ಕಳ ಬದುಕು. ಬಲಿಪಶುಗಳಾದ ಕಂದಮ್ಮಗಳ ಭವಿಷ್ಯ ಈಗ ಪೂರ್ಣ ಅಂಧಕಾರ. ಕುಟುಂಬದ ರಹಸ್ಯ ಸಂಬಂಧ ತಂದಿಟ್ಟ ಆಘಾತಕಾರಿ ಬಿರುಗಾಳಿ. ತಂದೆ ತಾಯಿ ಅಕ್ರಮ ಹಾದಿಗೆ ಕೊನೆ ಇಲ್ವಾ? ಮಕ್ಕಳನ್ನ ಬೀದಿಗೆ ಚೆಲ್ತಿರೋದು ಯಾಕೆ? ಅಡ್ಡದಾರಿಗಳಲ್ಲಿ ಹರಿದು ಹಂಚಿ ಹೋಯಿತು ಒಲವಿನ ಗೂಡುಗಳು. ಪೋಷಕರ ನೆರಳಿಲ್ಲದೆ ಕಣ್ಣೀರಲ್ಲಿ ಕಳೆಯುತ್ತಿದೆ ಕಂದಮ್ಮಗಳ ಜೀವನ. ಬಲಿಪಶುಗಳಾದ ಕಂದಮ್ಮಗಳ ಭವಿಷ್ಯಕ್ಕೆ ಯಾರು ಉತ್ತರ ಕೊಡ್ತಾರೆ? ಯಾರು ಉತ್ತರ ಕೊಡ್ತಾರೆ? ಗಂಡ ಹೆಂಡತಿ ದೂರ ಆದ್ರು, ಆದರೆ ಆ ಇಬ್ಬರಿಗೂ ಹುಟ್ಟಿದ ಮಕ್ಕಳ ಗತಿ ಏನು? ದಿಕ್ಕು ದೆಸೆ ಇಲ್ಲದೆ, ಮಾರ್ಗದರ್ಶಕರಿಲ್ಲದೆ, ಗುರು ಇಲ್ಲದೆ, ಅಧಿಕೃತವಾದ ತಂದೆ ಇಲ್ಲದೆ, ಅಧಿಕೃತವಾದ ತಾಯಿ ಇಲ್ಲದೆ ಮಕ್ಕಳು ಯಾರನ್ನು ನೋಡಬೇಕು? ಹಿರಿಯರ ನೈತಿಕತೆ ಅಥವಾ ಅನೈತಿಕ ನಡತೆಗೆ ಕಿರಿಯರ ಬಾಳು ಕಂಗಾಲು. ನಂಬಿ ಬಂದ ಸಂಗಾತಿಗೆ ಮೋಸ, ಕರುಳ ಕುಡಿಗಳ ಬದುಕಿಗೂ ಕೊಳ್ಳಿ. ಮುರಿದು ಬಿದ್ದ ಬಾಂಧವ್ಯದ ಬೆಲೆ ತೆರುತ್ತಿರುವುದು ಆ ಮುಗ್ಧ ಮನಸ್ಸುಗಳ. ಹೆತ್ತವರ ಹಾದಿ ತಪ್ಪಿದ ನಡವಳಿಕೆಗೆ ಮಕ್ಕಳು ಬಲಿಯಾಗುವುದು ನ್ಯಾಯವ? ಗೌಪ್ಯ ಬಾಂಧವ್ಯದ ಬೆಂಕಿ ಸುಟ್ಟು ಬೂದಿಯಾಗುತ್ತಿದೆ ಕುಟುಂಬದ ನೆಮ್ಮದಿ. ಅದಕ್ಕೆ ಉತ್ತರ ಕೊಡುವವರು ಯಾರು? ಹಿರಿಯರ ಅನೈತಿಕ ನಡತೆಗೆ ಕಿರಿಯರ ಬಾಳು ಹಾಲಾಹಲ. ವಿಷ ತುಂಬಿದ ಹಾಲಿನಂತಾಗ್ತಾ ಇದೆ. ವಿಷಕಂಠನ ಹಾಗೆ ಮಕ್ಕಳು ಎಲ್ಲವನ್ನು ನುಂಗಬೇಕಾ? ತಂದೆ ತಾಯಿಯ ಸ್ವಾರ್ಥ ದಾಟಕ್ಕೆ ಬಲಿಯಾಯಿತಾ ಮಕ್ಕಳ ಭವಿಷ್ಯ ಅನ್ನೋ ವಿಚಾರ. ಮನಗಳಲ್ಲಿ ಬಿರುಕು, ನಾಶ ಆಯಿತು ಅಪಾರ ನಂಬಿಕೆಯ ಕೋಟೆ. ಅಡ್ಡದಾರಿಯ ಪ್ರೇಮ ಕಥೆಗೆ ನಲುಗಿ ಹೋದವು ಅರಳಬೇಕಿದ್ದ ಹೂಗಳು. ಕೌಟುಂಬಿಕ ಬಿರುಕಿನ ನಡುವೆ ಗೊಂದಲದ ಗೂಡಾದ ಮುಗ್ಧ ಮಕ್ಕಳು. ಬಾಯಿ ತುಂಬ ಅಪ್ಪ ಎಂದು ಕರೆಯುವ ಮಕ್ಕಳು, ಬಾಯಿ ತುಂಬ ಅಮ್ಮ ಎಂದು ಕರೆಯುವ ಮಕ್ಕಳು. ತಂದೆ ತಾಯಿಯ ಡಿವೋರ್ಸ್ನ ನಂತರ ಯಾರನ್ನ ಅಪ್ಪ ಅಂತ ಕರಿಬೇಕು, ಯಾರನ್ನ ಅಮ್ಮ ಅಂತ ಕರಿಬೇಕು? ಯಾರನ್ನು ಕರಿಬೇಕು? ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದನಾಮಿ ಸುಭಗೆ ತ್ವಂ ಜೀವ ಶರಧಾಶತಂ. ಜೀವನ ಪೂರ್ತಿ ನೀನು ಬಾಳ ಸಂಗಾತಿ ಆಗಿರ್ತೀನಿ ಅಂತ ಹೇಳಿ ಗಂಡ ಕಟ್ಟುವ 3 ಗಂಟಿದೆಯಲ್ಲ, ಜೀವಮಾನದ ಅಗ್ರಿಮೆಂಟ್ಗೆ ಸೈನ್ ಹಾಕೋದು. ಆದರೆ ಇತ್ತೀಚೆಗೆ ನಡೀತಿರೋದೇನು? ಎಸ್, ಇದನ್ನೇ ಮುಂದಿಟ್ಟುಕೊಂಡು ಇವತ್ತೊಂದು ವಿಸ್ತೃತ ಚರ್ಚೆ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಅನೇಕ ಅತಿಥಿಗಳು ಜಾಯಿನ್ ಆಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಉಷಾ ಮೋಹನ್ ಈಗಾಗಲೇ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಉಷಾ ಮೋಹನ್ ಮೋಟಿವೇಶನಲ್ ಸ್ಪೀಕರ್ ಕೂಡ ಹೌದು, ಜೊತೆಗೆ ಫ್ಯಾಮಿಲಿ ಕೌನ್ಸಿಲರು ಹೌದು. ಇನ್ನು ವನಿತಾ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂತಹ ಸಾಮಾಜಿಕ ಕಾಳಜಿ ಇರತಕ್ಕಂತಹ ಗೆಸ್ಟು. ಮೇಡಮ್, ಆತ್ಮೀಯವಾದಂತಹ ಸ್ವಾಗತ. ಇನ್ನು ಕಾರ್ಯಕ್ರಮದ ಮುಂದಕ್ಕೆ ಅನೇಕರು ಜಾಯಿನ್ ಆಗ್ತಾ ಹೋಗ್ತಾರೆ. ನಾನು ಪ್ರಾರಂಭದಲ್ಲೇ ಶುರು ಮಾಡ್ತೀನಿ. ಮೇಡಮ್, 18 ವರ್ಷದ ಅನುಭವ ಇದೆ. ಅನೇಕ ಛಿದ್ರವಾಗಿರ್ತಕ್ಕಂತಹ ಕುಟುಂಬಗಳನ್ನ ಹತ್ತಿರದಿಂದ ಗಮನಿಸಿರ್ತೀರಿ. ಆ ಛಿದ್ರತೆಗೆ ಏನು ಕಾರಣ ಅನ್ನೋದು ಕೂಡ ತಿಳ್ಕೊಂಡಿರ್ತೀರಿ. ಆ ಕಾರಣಕ್ಕೆ ಅನುಗುಣವಾಗಿ ಅವರಿಗೊಂದು ಸಲಹೆಯನ್ನು ಕೊಟ್ಟಿರ್ತೀರಿ. ನಿಮ್ಮ ಅನುಭವದಲ್ಲಿ ಈ ತರಹದ ವಿಚ್ಛೇದನ ಪ್ರಕರಣಗಳನ್ನ ನೋಡುವಾಗ
ಈಗ ಅದು ಕಡಿಮೆ ಆಗಿದೆ ಅನ್ಸುತ್ತಾ ಅಥವಾ ಎಲ್ಲೋ ಒಂದು ವಿಪರೀತವಾಗಿ ಹೆಚ್ಚಾಗ್ತಿದೆ ಅಂತ ಅನ್ಸುತ್ತಾ? ವಿಪರೀತಕ್ಕಿಂತ ಜಾಸ್ತಿ ಆಗ್ತಿದೆ. ಯಾಕಂದ್ರೆ 1960s ಇಂದ 2000 ತನಕನೂ ಒಂದು ಜನರೇಷನ್ ತುಂಬಾ ಚೆನ್ನಾಗಿತ್ತು. 2000 ಇಂದ ಹಿಡಿದು 2026 ಅಂದ್ರೆ ಇತ್ತೀಚೆಗೆ ಆಲ್ಮೋಸ್ಟ್ 2020 ಇಂದ ಆಲ್ಮೋಸ್ಟ್ 2016 ಇಂದನೂ ಹೆವಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬೆಳಗ್ಗೆ ಮದುವೆ ಆದರೆ 1 ದಿನ 2 ದಿನ ಆದ ನಂತರನೇ ನನಗೆ ಡಿವೋರ್ಸ್ ಬೇಕು ಅಂತ ಆ ಒಂದು ಮಟ್ಟಕ್ಕೆ ಬಂದಿದೆ ಇವಾಗ. ಕಮ್ಯುನಿಕೇಶನ್ ಎರರ್. ಯಾಕಂದ್ರೆ ಈಗಿನ ನಮ್ಮ ಕಾಲದಲ್ಲಿ ನೋಡಿದಾಗ ಮದುವೆ ಅಂತ ನೋಡಿದಾಗ ತಂದೆ ತಾಯಿ ತೋರ್ಸಿರೋ ಹುಡುಗನ್ನ ಏನೂ ಗೊತ್ತಿರೋದನ್ನ ನಾವು ಮದುವೆ ಆಗ್ತೀವಿ. ಇವತ್ತು ನಾವು ಚೆನ್ನಾಗಿದ್ದೀವಿ ನಿಜ ಹೇಳ್ಬೇಕಂದ್ರೆ. ಇವತ್ತಿನ ಜನ್ರೇಷನಲ್ಲಿ ಅವರೇ ಅಳಕೆ ಮಾಡಿ ಅವರೇ ಪ್ರೀತಿ ಮಾಡಿ ಮುಂದಕ್ಕೆ ಹೋದವರು ಇವತ್ತು ಹಿಂದಕ್ಕಂದ್ರೆ 5 ವರ್ಷ ಲವ್ ಮಾಡಿರ್ತಾರೆ, 6 ತಿಂಗಳಲ್ಲಿ ಡಿವೋರ್ಸ್ ಆಗಿರುತ್ತೆ ಅವ್ರಿಗೆ. ಸೊ ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ನಾವು ಪ್ರಶ್ನೆ ಕೇಳ್ತೀವಿ, ನೀನು 5 ವರ್ಷ ಪ್ರೀತಿ ಮಾಡಿದ್ಯಲ್ಲ, ಆ ಪ್ರೀತಿ ಎಲ್ಲೋಯ್ತು ಅಂತ ಕೇಳ್ತೀವಿ. ಅವಾಗ ಹೆಣ್ಮಕ್ಳು ಹೇಳ್ತಾರೆ, ಕಲರ್ ಬಟರ್ಫ್ಲೈ ಥರ ಕಲರ್ ಬಣ್ಣ ಥರ ನಮ್ಗೆ ಅವಾಗ ಪ್ರೀತಿ ಮಾಡುವಾಗ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು, ಇವಾಗ ಮದುವೆ ಆದಮೇಲೆ ನನಗೆ ಜೀವನ ನರಕ ಆಗಿದೆ, ನನಗಿಂತ ಗಂಡ ಬೇಡ ಅಂತ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾವು ಅವ್ರಿಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀವಿ. ನೀವು ಪ್ರೀತಿ ಮಾಡಿದಾಗ ನಿಮಗೆ ಬೇಕಾಗಿದ್ದ ಸೌಲಭ್ಯನ ನಿಮ್ಮ ಹುಡುಗ ಆದವನು ನಿಮಗೆ ಅದನ್ನು ಇದು ಕೊಟ್ರೇನೆ ನೀವು ಅವ್ರ ಜೊತೆಲಿ ಇರ್ತೀರ, ಸಂಬಂಧಗಳ ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿ ಇರ್ತೀರ. ನೀವು ಅವನೇನೋ ಕೊಟ್ಟಿಲ್ಲ ಅಂದರೆ ಬ್ರೇಕಪ್ ಅಂತೀರ, ನೀವು ಬ್ಲಾಕ್ ಅಂತ ಹೇಳ್ಬಿಡ್ತು. ಸರ್ ಇವಾಗ ಹೊಸ ಟ್ರೆಂಡ್ ಏನು ಗೊತ್ತಾ, ಅವಳು ಹೇಳಿದ್ದನ್ನು ಏನೋ ಕೊಟ್ಟಿಲ್ಲ ಅಂದರೆ ಇಮಿಡಿಯೇಟ್ಲಿ ಮೊಬೈಲ್ನಲ್ಲಿ ಬ್ಲಾಕ್, ನಿರ್ಬಂಧ ಇರೋದು, ಫುಲ್ ಬ್ಲಾಕ್, ಕಾಲ್ ಬ್ಲಾಕು, ಮೆಸೇಜ್ ಬ್ಲಾಕು, ಎಲ್ಲ ಬ್ಲಾಕು. ಅವನು ಪಾಪ ಪ್ರೀತಿ ಮಾಡಿರೋನು ಇವಳೇ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಸಾಲನ ಪೋಲನ ಏನೋ ಮಾಡಿಬಿಟ್ಟು ಫ್ರೆಂಡ್ಸ್ ಹತ್ರ ಸಾಲ ತೊಗೊಂಡಿರ್ತಾನೆ. ಈಗ ಮೊಬೈಲಲ್ಲಿ ಇನ್ನೊಂದು ಇದು ಬಂದಿದೆ ಲೋನ್ ಆ್ಯಪು, ಆ ಲೋನಲ್ಲೆಲ್ಲ ತೆಗೆದಿರ್ತಾನೆ, ಎಲ್ಲ ಕೊಟ್ಟಿರ್ತಾನೆ. ಮದುವೆ ಆದಮೇಲೆ ಏನಾಗುತ್ತೆ, ಕಮಿಟ್ಮೆಂಟು. ಎಲ್ಲಿ ಕೊಡೋಕ್ಕಾಗುತ್ತೆ ಅವನಿಗೆ? ಮನೆ ಬಾಡಿಗೆ ಕಟ್ಟಬೇಕು, ಎಂತಿನ ನೋಡ್ಕೋಬೇಕು. ಈ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ ನ್ಯೂಟ್ರಲ್ ಫ್ಯಾಮಿಲಿ ಬೇಕು, ಅತ್ತೆ ಮಾವ ಬೇಡ. ಈಗಿನ ಒಂದು ಜನ್ರೇಷನಲ್ಲಿ ಕೆಲವೊಂದು ನಿಜವಾದ ರಿಯಾಲಿಟಿ ಇರೋಂಥ ಹೆಣ್ಣು ಮಕ್ಕಳು ನನಗೆ ಕುಟುಂಬ ಬೇಕು, ನನಗೆ ಅತ್ತೆ ಮಾವ ಬೇಕು. ಯಾಕೆ ಅಂತ ಹೇಳಿದ್ರೆ ಮುಂದಿನ ಭವಿಷ್ಯ ಬಗ್ಗೆ ಯೋಚನೆ ಮಾಡ್ತೀವಿ. ಯಾಕಂದರೆ ಇನ್ನೊಂದು ಮದುವೆ ಆಗಿ 2 ವರ್ಷ 3 ವರ್ಷ ಆದಮೇಲೆ ಮಗು ಬರುತ್ತೆ, ನೋಡ್ಕೊಳ್ಳೋರು ಯಾರಿದ್ದಾರೆ? ನಾನು ದುಡ್ದಿದ್ದೆಲ್ಲ ಬರೀ ಬೇಬಿ ಸಿಟ್ಟಿಂಗ್ ಕೊಡಬೇಕು, ಇಲ್ಲಿ ನಮ್ಮ ಅತ್ತೆ ಮಾವ ಇದ್ದರೆ ನೋಡ್ಕೊಳ್ತಾರೆ, ನಾನು ಚೆನ್ನಾಗಿರಬೇಕು. ಅದು ಒಳ್ಳೆ ಸಂಪ್ರದಾಯದಿಂದ ಹೆಣ್ಣು ಮಕ್ಕಳು ಬಂದವರು ಎಷ್ಟೇ ಕಷ್ಟ ಆದ್ರೂ ಅದನ್ನು ತೊಗೊಳಕ್ಕೆ ರೆಡಿ ಇರ್ತಾರೆ. ಬಟ್ ಈಗಿನ ನೀವು ಹೇಳ್ದಾಗೇನೆ ಈಗಿನ ಇವತ್ತು ಬೆಳಗ್ಗೆ ಮದುವೆ ಅಂದರೆ ಸಾಯಂಕಾಲನೇ ಬ್ರೇಕಪ್. ಮೇಡಮ್, ಈಗ ಯಾವ ಗಂಡ ಚಿನ್ನ ಅಂತ ಕರೆದಿರ್ತಾನೋ, ಬಂಗಾರಿ ಅಂತ ಕರೆದಿರ್ತಾನೋ, ನೀನೇ ನನ್ನ ಪ್ರಾಣ ಅಂತ ಕರೆದಿರ್ತಾನೋ, 2 ದಿನದ ನಂತರ ಆತನ ಮನಸ್ಥಿತಿ ಬದಲಾಗೋದಕ್ಕೆ, ಅದರಲ್ಲೂ ಕೂಡ ಡಿವೋರ್ಸ್ ಎನ್ನುವಂತಹ ಆ ವಿಚಾರವನ್ನ ಆತ ಸೆಲೆಕ್ಟ್ ಮಾಡೋದಕ್ಕೆ ಕಾರಣ ಏನು? ಆ ಮನಸ್ಥಿತಿ ಇನ್ಸ್ಟೆಂಟ್ ಆಗಿ ಹೆಂಗ್ ಬದಲಾಗುತ್ತೆ ಅಂತ? ಕಾರಣ ಏನಂದ್ರೆ ಡಿಪ್ರೆಷನ್. ಈಗ ಆಟೋಮೆಟಿಕ್ಲಿ ಡಿಪ್ರೆಷನ್ ಇಮಿಡಿಯೇಟ್ಲಿ ಹೋಗಲ್ಲ. ಅವರು ಚಿನ್ನಾಗಿರೋದಿಲ್ಲ, ಚಿನ್ನ ಕಪ್ಪಾಗಿರುತ್ತೆ. ಚಿನ್ನ ಹೊಡಿತಾ ಚಿನ್ನ ಕಲರ್ ಬರುತ್ತೆ. ಹಾಗೆ ಅವ್ರ ಮನಸ್ಥಿತಿ ಯಾವ ಥರ ಇದೆ ಅಂದರೆ ಅಷ್ಟವ್ರಿಗೆ ಹೊಡ್ತಾ ಬಿದ್ದು ಅವ್ರನ್ನ ನಾವು ಯಜಮಾನ್ರನ್ನ ಎಷ್ಟು ಮರ್ಯಾದೆ ಕೊಡ್ತೀವೋ, ಎಲ್ಲ ಮನೆ ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು, ಅವಾಗ ಅವ್ರಿಗೆ ನಾವು ಚಿನ್ನ ರಣ್ಣ ಬಣ್ಣ ಎಲ್ಲ ಬರುತ್ತೆ. ಯಾವಾಗ ಅವ್ರನ್ನ ಮರ್ಯಾದೆ ತೆಗಿತೀವೋ, ಅಂದರೆ ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಹೆಣ್ಣು ಮಕ್ಕಳು ತನ್ನ ಗಂಡ ಅಂತ ನಮ್ಮ ಕಾಲದಲ್ಲಿ ಬೇಡ ಸರ್, ನನ್ನ ತಂದೆ ತಾಯಿ ಕಾಲದಲ್ಲಿ ಜಗಳ ನಡೀತಿದ್ದೆ ಗೊತ್ತಿರ್ತಿರ್ಲಿಲ್ಲ ನಮಗೆ. ಯಾಕಂದರೆ ನಾವು ಶಾಲೆಯಿಂದ ಬಂದ ತಕ್ಷಣನೇ ನಮ್ಮ ಮಮ್ಮಿ ನಮ್ಗೆ ಹೇಳೋರು ಪಪ್ಪನ ಕರಿ ಅಂತ ಹೇಳೋರು. ಅವರಿಬ್ರು ಜಗಳ ಆಗ್ತಿರೋ ನಮ್ಗೆ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈಗಿನ ಜನ್ರೇಷನಲ್ಲಿ ಹೇಗಿದೆ ಅಂತ ಹೇಳಿದ್ರೆ ತಾಯಿ ತಂದೆ ಜಗಳ ಆಗ್ತಿದ್ರೆ ಮೀಡಿಯೇಟ್ರೆ ಮಕ್ಕಳು. ಅರ್ಥ ಮಾಡ್ಕೊಳ್ಳಿ. ಮಧ್ಯೆ ಇಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಬಿಡ್ತೀನಿ. ಸೊ ತಾಯಿ ತಂದೆ ಇರುವಾಗನೇ ಅವ್ರಿಗೆ ಮೀಡಿಯಾ. ಈ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಪದ್ಮಾಕ್ಷಿ ಮನಶಾಸ್ತ್ರಜ್ಞೆ, ವೆಲ್ಕಮ್ ಮೇಡಮ್. ಜೊತೆಗೆ ಸಂಗೀತ ಹೊಳ್ಳ, ರೂಪದರ್ಶಿ, ಅವರಿಗೂ ಕೂಡ ವೆಲ್ಕಮ್. ಸೊ ನಾನು ಮೋಹನ್ ಅವ್ರ ಜೊತೆ, ಉಷಾ ಮೋಹನ್ ಅವ್ರ ಜೊತೆ ಪ್ರಾರಂಭ ಮಾಡ್ತೀನಿ. ಮೇಡಮ್, ಈಗ ನಾವು ಮಾತಾಡ್ತಾ ಇದ್ವಿ ಮೇಡಮ್, ಎಲ್ಲೋ ಒಂದು ಕಡೆ ನೀವು ಹೇಳ್ತಾ ಇದ್ರಿ ನಿಮ್ಮ ಅನುಭವದಲ್ಲಿ ಒಂದಷ್ಟು ಫ್ಯಾಮಿಲಿಗಳನ್ನ ನಾನು ಸರಿಪಡಿಸಿರೋ ಉದಾಹರಣೆಗಳಿದಾವೆ ಅಂತ. ತೀರಾ ಅತಿರೇಕಕ್ಕೆ ಹೋಗಿರೋ ಫ್ಯಾಮಿಲಿಯ ಬಗ್ಗೆ ಆ ಹಳೆ ನೆನಪುಗಳೇನಾದ್ರೂ ಇದ್ರೆ? ಇದೆ, ತುಂಬಾ ಇದೆ ಸರ್, ತುಂಬಾ ಇದೆ. ಒಂದು ಕೇಸ್, ಸುಮಾರು ಕೇಸ್ಗಳಿದೆ. ಯಾಕಂದ್ರೆ 18 ವರ್ಷದಿಂದ ನನ್ನ ಸರ್ವಿಸಲ್ಲಿ ದಿನ ನನಗೆ 5 ರಿಂದ 6 ಕೇಸಸ್ ಬರ್ತಾನೆ ಇದೆ, ಈಗಲೂ ಬರ್ತಾನೆ ಇರುತ್ತೆ. ವನಿತಾ ಸಹಾಯವಾಣಿ, ಮಕ್ಕಳ ಸಹಾಯವಾಣಿ, ನಾನು ಏನ್ಸ್ ಕೌನ್ಸಿಲರ್ ಆಗಿ ವಾಲಂಟ್ರಿಗೆ ನಾನು ವರ್ಕ್ ಮಾಡಿದೆ 6 ಇಯರ್ಸ್. ಸೊ ಆಲ್ಮೋಸ್ಟ್ ನನಗೆ ಪೊಲೀಸ್ ಸ್ಟೇಷನ್ ಕೇಸಸ್ ನಂಗೆ ರಿಲೇಟೆಡ್ ತುಂಬಾನೇ ಕೇಸಸ್ ಎಲ್ಲ ಬರ್ತಾ ಇರುತ್ತೆ. ನನಗೆ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಈಗಿನ ಒಂದು ಜನ್ರೇಷನಲ್ಲಿ ಹೇಗಾಗಿದೆ ಅಂದರೆ ಎಸ್ಪೆಷಲಿ ಗಂಡು ಮಕ್ಕಳು ಫುಲ್ಲು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಇಬ್ಬರು ದುಡಿತಾ ಇದ್ದಾರೆ, ಇಬ್ಬರು ಓದಿರ್ತಾರೆ, ಹೈಲಿ ಕ್ವಾಲಿಫೈಡ್ಸ್ ಇಬ್ಬರು ಗಂಡು ಹೆಣ್ಣು. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಕಮ್ಯುನಿಕೇಷನ್ ಇರೋರಿಲ್ಲ. ಈಗ ನನಗೆ ಲಾಸ್ಟ್ 1 ವೀಕ್ ಒಂದು ಕೇಸ್ ಬಂದಿದೆ, ಮೈಸೂರು ಕೇಸ್. ಅದು ತಕ್ಷಣ ಓಡೋಗಿದ್ದೀನಿ. 2-3 ಗಂಟೆಗೆ ರಾತ್ರಿ ನಂಗೆ ಕಾಲ್ ಬಂತಾನೆ ಸ್ಟೇಷನ್ ಕಡೆಯಿಂದ ನನಗೆ ಕಾಲ್ ಬಂದಿದೆ.
ಈಗ ಯಾವುದೇ ಒಂದು ಸುಸೈಡ್ ಅಟೆಂಪ್ಟ್ ಅಂತ ಬಂದಾಗ ನನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಗುತ್ತೆ, ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಇಂಟಿಮೇಟ್ ಕೊಡ್ತಾರೆ ಈ ತರ ಒಂದು ಕೇಸ್ ಬಂದಿದೆ ಅಂತ. ಸೊ ಫ್ಯಾಮಿಲಿ ಇಬ್ಬರು ಅಲ್ಲಿ ಹೋಗಿ ನೋಡಿದಾಗ ಜಸ್ಟ್ ಸೀರೆ ವಿಷಯದಲ್ಲಿ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಟ್ರೈ ಮಾಡಿದ್ದಾಳೆ. ಜಸ್ಟ್ ಸೀರೆ ವಿಷಯಕ್ಕೆ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ಮೆಚ್ಯೂರಿಟಿ ಲೆವೆಲ್ ಎಲ್ಲೋಯ್ತು ಅಂತೇಳಿ. ಜಸ್ಟ್ ಹೊತ್ತಾಗಿ ಮದುವೆ ಆಗಿದ್ದಾರೆ, ಆಕೆಗೆ 56,000 ರೂಪಾಯಿ ಸೀರೆ ಬೇಕಾಗಿತ್ತು. ಅಂಗಡಿಗೆ ಹೋಗಿದ್ದಾಳೆ, ಗಂಡನಿಗೆ ಹೇಳಿದಾಳೆ ಇಲ್ಲ ನನಗೆ 5,000 ರೂಪಾಯಿ ಸೀರೆ ತಗೋತೀನಿ ಅಂತ. ಗಂಡ ಮೊದಲೇ ಹೇಳಿದ್ದಾನೆ ನಿನಗೆ ಏನೇನು ಬೇಕು ಎಲ್ಲ ನಾನು ಕೊಟ್ಟಿದ್ದೀನಿ, ಈ ನನ್ನ ಹತ್ರ ಬಜೆಟ್ ಇಷ್ಟಿಲ್ಲ, ನೀನು 10 ಒಳಗಡೆ ಇದ್ರೆ ಓಕೆ ಅಂತ ಹೇಳಿದ್ರು. ಅಲ್ಲಿ ಅಂಗಡಿಗೆ ಹೋಗಿದ್ದ ಆಕೆಗೆ ಆ ಸ್ಯಾರಿ ನೋಡ್ತಾ ಫುಲ್ ಕಂಚಿ, ಪ್ಯೂರ್ ಕಂಚಿನಲ್ಲಿ ನೋಡ್ತಾ ಅವಳಿಗೆ ಅದು ತಲೆ ತಿರುಗ್ತು. ನನಗಿದು ಬೇಕೇ ಬೇಕು ಅಂತ ಕೂತ್ಕೊಂಡ್ಳು. ಅವ್ನು ನನ್ನ ಹತ್ರ ಇಲ್ಲ ಅಂತ ಎದ್ದುಬಿಟ್ಟು ಸೀದಾ ಹೋಗಿ ಕಾರಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. ಮನೆಗೆ ಬಂದ ತಕ್ಷಣ ಅವಳಿಗೆ ಏನು ಸಿಕ್ತೋ ಎಲ್ಲ ತಗೊಂಡೋಗಿ ಹೊಡೆದಿದ್ದಾಳೆ ಅವನಿಗೆ. ಅದಾದ್ಮೇಲೆ ರಾತ್ರಿ ಶಿ ಟ್ರೈ ಟು ಅಟೆಂಪ್ಟ್. ಇನ್ನು ಒಂದು ಏನೋ ಇದು ಟಾನಿಕ್ ಏನೋ ಇದು ಟಿಕ್ 20 ಏನೋ ಇದೆಯಲ್ಲ ಅದನ್ನೆಲ್ಲ ತಗೊಂಡು ಕುಡಿದಿದ್ದಾಳೆ. ಅದು ಮಧ್ಯರಾತ್ರಿ ಸಡನ್ಲಿ ಗಂಡ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಮನೇಲಿ ಅವಳ ಮನೆಯವರು ಬಂದಿದ್ದಾರೆ, ಇವ್ರ ಮನೆಯವರು ಬಂದಿದ್ದಾರೆ. ನ್ಯೂಟ್ರಲ್ ಫ್ಯಾಮಿಲಿ ಅಂದರೆ ಇವರು ಸಪ್ರೇಟ್ ಆಗಿದ್ದಾರೆ, ವಾಸ ಮಾಡ್ತಿದ್ದಾರೆ. ತಂದೆ ತಾಯಿ ಜೊತೆಲಿ ಯಾರು ವಾಸ ಮಾಡ್ತಿಲ್ಲ ಇವರು. ನನಗೆ ಕಾಲ್ ಬಂತ ಇಮಿಡಿಯೇಟ್ಲಿ ನಾನು ಹೋಗಿ ನೋಡಿದಾಗ ಐ ವಾಸ್ ಶಾಕ್ ಟು ನೋ ದಟ್ ಜಸ್ಟ್ ಫಾರ್ ಸ್ಯಾರಿಗೋಸ್ಕರ ಅವಳಿಗೆ ಒಂದೇ ಮಾತಲ್ಲ, ಪೊಲೀಸ್ನವ್ರು ಬಂದಿದ್ದಾರೆ, ನಿನಗೆ ನಿನ್ನ ಗಂಡ ಬೇಕಾ ಬೇಡವಾ, ಇಷ್ಟೇ ಪ್ರಶ್ನೆ ನಾನು ಕೇಳಿದೆ ಅವಳಿಗೆ. ಮೇಡಮ್ ನನ್ನ ಗಂಡ ಬೇಕು ಮೇಡಮ್, ನಾನು ಮಾಡಿದ್ದು ಸರಿ ಇಲ್ಲ, ನಾನು ಯೋಚನೆ ಮಾಡು ನೀನು, ಯಾಕೆ ನೀನು ಅಕಸ್ಮಾತ್ ಗಂಡ ಬೇಡ ಅಂತ ರೋಷದಲ್ಲಿ ನೀನು ಏನಾದ್ರು ಕೇಸ್ ಫೈಲ್ ಆಯ್ತು ಅಂದರೆ ಮತ್ತೆ ಆ ಗಂಡ ವಾಪಸ್ ಬರೋದಿಲ್ಲ. ಕೇಸ್ ಅಂತ ಹೋದಾಗ FIR ಹೋಗುತ್ತೆ, ಮತ್ತೆ ಕೋರ್ಟ್ಗೆ ಹೋಗುತ್ತೆ, ಮತ್ತೆ ಏನಾದ್ರು ಒಂದು ಕಾಂಪ್ಲಿಕೇಟ್ ಆಗುತ್ತೆ, ನಿನಗೆ ನಿನ್ನ ಗಂಡ ಬೇಕಂದ್ರೆ ಇಲ್ಲೇ ಕ್ಲೋಸ್ ಮಾಡ್ಕೊ ಅಂತೇಳಿ ಅವಳು ಕನ್ವಿನ್ಸ್ ಮಾಡಿದಾಗ ಶಿ ರಿಯಲೈಸ್ ವಾಟ್ ಮಿಸ್ಟೇಕ್ ಅನ್ನೋ. ಈಗಿನ ಜನ್ರೇಷನ್ ಹೆಣ್ಮಕ್ಳು ಏನಾಗ್ತಿದೆ ಅಂದರೆ ವಿತೌಟ್ ಎನಿ ಸೆಕೆಂಡ್ ಥಾಟ್ ಇಮಿಡಿಯೇಟ್ಲಿ ಡಿಸಿಷನ್ ತೊಗೊಳ್ತಾರೆ. ದಯವಿಟ್ಟು ಆಗ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ತಾಳ್ಮೇರಿ, ನಿಮಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರು ಇರ್ತಾರೆ, ಇಲ್ಲ ಫ್ಯಾಮಿಲಿ ಪರ್ಸನ್ ಯಾರು ಒಬ್ರು ಸೀನಿಯರ್ಸ್ ಇರ್ತಾರೆ, ಅವರನ್ನು ನೀವು ಸಲಹೆ ತಗೊಳ್ಳಿ, ನನಗೆ ಈ ಥರ ಆಗ್ತಿದೆ ನಾನು ಮಾಡ್ಬೋದಾ ಅಂತ. ಅದಕ್ಕೆ ಈಗಿನ ಒಂದು ಜನ್ರೇಷನಲ್ಲಿ ಏನಾಗ್ತಿದೆ ಸರ್, ಹೆಚ್ಚು ಕೌನ್ಸಿಲರ್ಸ್ ಹೆವಿ ಇದ್ದಾರೆ ಇವಾಗ. ಸೊ ಆಲ್ಮೋಸ್ಟ್ ಇಂಥ ಕೇಸಸ್ ಎಲ್ಲ ಬಂದಾಗ ನಮ್ಮ ಹತ್ರ ಬರ್ತಾರೆ, ನಾವು ಕೌನ್ಸಿಲಿಂಗ್ ಮಾಡ್ತೀವಿ. 1 ರಿಂದ 2 ಸೆಷನ್ಸಲ್ಲಿ ಕ್ಲಿಯರ್ ಆಗಲ್ಲ, 5 to 6 ಸೆಷನ್ಸ್ ನಾವು ಅದನ್ನ ತಗೊಂಡು ಅವ್ರನ್ನ ಕ್ಲಿಯರ್ ಮಾಡಿ ಅದ್ಭುತವಾದಂತಹ ಸಂದೇಶವನ್ನು ಕೂಡ ಕೊಟ್ರಿ. ಇನ್ನು ನಮ್ಮ ಈ ಕಾರ್ಯಕ್ರಮವನ್ನ ಗಮನಿಸ್ತಾ ಇರತಕ್ಕಂತಹ ಎಲ್ಲಾ ಫ್ರೀಡಂ ಟಿವಿಯ ವೀಕ್ಷಕರಿಗೂ ನೋಡಿ, ಜಗತ್ತಿನಲ್ಲಿ ನನ್ನ ತರಹದ ಬುದ್ಧಿವಂತರು ಮತ್ತೊಬ್ಬರಿಲ್ಲ, ಹಾಗಾಗಿ ನಾನೇ ತೆಗೆದುಕೊಳ್ಳುವ ಇನ್ಸ್ಟೆಂಟ್ ನಿರ್ಧಾರಗಳೇ ಅತ್ಯಂತ ಮೆಚೂರ್ಡ್ ಅಂತ ಯಾರು ಕೂಡ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕುಟುಂಬದಲ್ಲಿ ಹಿರಿಯರು ಇರ್ತಾರೆ, ನಿಮ್ಮ ಗಂಡನಿಂದ ಆದಂತಹ ಪ್ರಮಾದವನ್ನ ಅವ್ರ ಜೊತೆ ಚರ್ಚೆ ಮಾಡಿ, ನಿಮ್ಮ ಕುಟುಂಬದ ಹಿರಿಯರ ಜೊತೆ ಒಂದು ಸಣ್ಣ ತುರ್ತು ಸಭೆಗಳನ್ನ ಮಾಡಿ. ಅದಾದ ನಂತರ ಕಾನೂನಿನಲ್ಲಿ ನಿಮಗೆ ಮಾರ್ಗಗಳು ಕೂಡ ಇದೆ, ವಿಚ್ಛೇದನ, ಕಾನೂನಾತ್ಮಕವಾದಂತಹ ಬೇರೆ ಬೇರೆ ಮಾರ್ಗಗಳಿದಾವೆ. ಅದನ್ನ ಹೊರತುಪಡಿಸಿ ಇನ್ನುಳಿದ ಕೆಟ್ಟ ಮಾರ್ಗಕ್ಕೆ ನೀವು ಹೋಗಬೇಡಿ ಅನ್ನೋದೇ ನಮ್ಮ ತಾತ್ಪರ್ಯ. ಎಸ್, ಡಾಕ್ಟರ್ ಪದ್ಮಾಕ್ಷಿ ಅವ್ರ ಜೊತೆ ಮಾತನಾಡ್ತೀನಿ. ಮೇಡಮ್, ಈ ಹಿಂದೆ ಸೆಲೆಬ್ರಿಟಿಗಳ ಅಂದ್ರೆ ಈ ಸಿನಿಮಾ ತಾರೆಯರು, ಈ ಧಾರಾವಾಹಿ ಆಕ್ಟರ್ಗಳು, ಅವರ ಫ್ಯಾಮಿಲಿಯಲ್ಲಿ ಇನ್ಸ್ಟಂಟ್ ಆದ ಡಿವೋರ್ಸ್ಗಳು ಅಂದ್ರೆ ಮದುವೆಯಾದ ಅಲ್ಪಾವಧಿಯಲ್ಲೇ ಡಿವೋರ್ಸ್ ಕೊಡುವಂತಹ ಉದಾಹರಣೆಗಳನ್ನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಸಾಮಾನ್ಯ ಕುಟುಂಬಗಳಲ್ಲೂ ಈ ವಿಚ್ಛೇದನ ಎನ್ನುವಂತಹದ್ದು, ಅದರಲ್ಲೂ ಕೂಡ ವಿಪರೀತವಾಗಿ ತುಂಬಾ ನೋಡಿ, 2-3 ತಿಂಗಳು ಸಂಸಾರ ಮಾಡ್ತಾರೆ, ಅವನು ತಾಳಿ ಕಟ್ಟಬೇಕಾದ್ರೂ ಕೂಡ ಅದೇ ಅಂದ, ಅದೇ ಸೌಂದರ್ಯ, ತಾಳಿ ಕಟ್ಟಬೇಕಾದ್ರೆ ಅದೇ ತುಂಬಾ ಹತ್ರದಿಂದ ನೋಡಿರ್ತಾರೆ ಮುಖಾನ, ಅದೇ ಗ್ಲಾಮರು. ಅದೇನು 2-3 ತಿಂಗಳಲ್ಲಿ ಸೌಂದರ್ಯ ಕಡಿಮೆ ಇದೆ ನನ್ನ ಹೆಂಡತಿಗೆ, ಅವಳ ವರ್ತನೆಯಲ್ಲಿ ಬದಲಾವಣೆ ಇದೆ ಅಂತ ಹೇಳಿ ಡಿವೋರ್ಸು, ಇದಕ್ಕೇನು ಕಾರಣ ಮೇಡಮ್? ಡಿವೋರ್ಸ್ಗೆ ಮೇಲ್ನೋಟಕ್ಕೆ ಕೊಡೋ ಕಾರಣಗಳಲ್ಲ, ಅದೊಂಥರ ಟಿಪ್ ಆಫ್ ದ ಐಸ್ಬರ್ಗ್. ಕಾರಣ ಮೇನು ಅವ್ರು ಹೇಳದೆ, ನನ್ನ ಹೆಂಡತಿ ಸರಿಯಾಗಿ ಅಡುಗೆನೆ ಮಾಡ್ಲಿಲ್ಲ ಅದಕ್ಕೋಸ್ಕರ ನಾನು ಬಿಟ್ಬಿಟ್ಟೆ ಅಂತ ಹೇಳ್ತಾರೆ. ಅಲ್ಲಿ ಬೇಸಿಕಲಿ ಲ್ಯಾಕ್ ಆಫ್ ಎಮೋಷನಲ್ ಕನೆಕ್ಟಿವಿಟಿ, ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಮೇಜರ್ ಇಶ್ಯೂಸ್ ಏನೋ ಬೇರೆ ಬೇರೆ ಇರುತ್ತೆ. ಕೆಲವ್ರಿಗೆ ಮದುವೆನೇ ಇಷ್ಟಾನೇ ಇರಲ್ಲ, ಅಂತವ್ರು ಮದುವೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಅವರ ಎಕ್ಸ್ಗಳು ವಾಪಸ್ ಸಿಕ್ಕಿದ ಮೇಲೆ ಅವರು ರಿಮ್ಯಾರೇಜ್ ಮಾಡ್ಕೋಬೇಕು, ಇನ್ನೊಂದು ಮದುವೆ ಮಾಡ್ಕೋಬೇಕು, ಅದಕ್ಕೋಸ್ಕರ ಇವ್ರನ್ನ ಬಿಡ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರೆ. ಆವಾಗ ಕೊಡುವಂತ ಕಾರಣಗಳಿಗೆ ಏನೇ ಇದ್ರು, ಒಂದು ಮದುವೆಯಲ್ಲಿ ಸರಿಯಾದ ಕನೆಕ್ಟಿವಿಟಿ ಇಲ್ಲ ಅನ್ಸಿದ್ರೆ, ಕಮ್ಯುನಿಕೇಶನ್ ಇಲ್ಲ ಅಂದ್ರೆ, ಈಗ ಮದುವೆ ಆದ 2 ತಿಂಗಳಿಗೇನೆ ಬಿಟ್ಬಿಡ್ತಾರೆ ಅಂತ ಹೇಳಿದ್ರೆ ಅದು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಒಬ್ರಿಗೊಬ್ರು. ಒಂದು ರಿಲೇಶನ್ಶಿಪ್ ಅಂದ್ರೆ ಸಮಯ ಕೊಡ್ಬೇಕು, ಸಾಕಷ್ಟು ಸಮಯ ಕೊಡ್ಬೇಕು, ಅರ್ಥ ಮಾಡ್ಕೋಬೇಕು, ಒಬ್ರಿಗೊಬ್ರು ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೇನೆ ಕೋರ್ಟ್ಶಿಪ್ ಅಂತ ಇರುತ್ತೆ, ಆ ಪ್ರೋಸೆಸ್. ಮದುವೆ ಆದ್ಮೇಲೆ ಅದಕ್ಕೋಸ್ಕರನೇ ಹನಿಮೂನ್ ಫೇಸ್ ಅಂತ ಇರುತ್ತೆ. ಈ ಎಲ್ಲವೂ ರೆಗ್ಯುಲರ್ ಆಗಿ ನಡಿಬೇಕು. ಅದಾದ ನಂತರ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಸಹ ಮೆಂಟಲಿ ಅವ್ರಿಗವ್ರೆ ಹೇಳ್ಕೋಬೇಕು, ಐ ವಿಲ್ ಗಿವ್ ದ ಬೆಸ್ಟ್ ಟು ದಿಸ್ ರಿಲೇಶನ್ಶಿಪ್ ಅಂತ.
ಅದ್ರ ಬದಲು ಇನ್ನು ತಾಳಿ ಕಟ್ಟಕ್ಕೂ ಮುಂಚೆನೆ ಡೈವರ್ಸ್ ಪೇಪರ್ಸ್ ಅನ್ನ ರೆಡಿಯಾಗಿ ಇಟ್ಕೊಳ್ಳುವಂತ ಒಂದು ಕೆಲವೊಬ್ರು ಜನ ಇದ್ದಾರೆ. ಮೇಡಮ್ ನಾನು ಏನಾದ್ರು ನನ್ನ ಪೇಷಂಟ್ ಒಬ್ರು ಹೇಳಿದ್ರು, ಮ್ಯಾಮ್ ನಾನು ಆಲ್ಮೋಸ್ಟ್ ಮೆಂಟಲಿ ರೆಡಿ ಇದ್ದೀನಿ ಡೈವರ್ಸ್ ಮಾಡ್ಕೊಳ್ಳೋಕೆ. ಹೌದಾ, ಎಷ್ಟು ವರ್ಷ ಆಯ್ತು ನಮ್ಮ ಮದುವೆ ಆಯ್ತು ಅಂತ, ಮದುವೆ ಆಗಿ ಅಂತ ನಾನು ಕೇಳಿದಾಗ, ಇನ್ನು ಮದುವೆ ಆಗಿಲ್ಲ ಮೇಡಮ್, ಇನ್ನೊಂದು 3 ತಿಂಗಳಲ್ಲಿ ನನ್ನ ಮದುವೆ ಇದೆ, ಅವ್ರು ಈಗಲೇ ಆಲ್ಮೋಸ್ಟ್ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿ. ಅವರು ಮದುವೆಗೆ ರೆಡಿ ಆಗ್ತಿಲ್ಲ ಅಂದ್ರೆ ಡೈವರ್ಸಿಗೆ ರೆಡಿ ಆಗ್ತಿದ್ದಾರೆ. ಎಲ್ಲಿಗೆ ಅವ್ರಿಗೆ ಎಜುಕೇಶನ್ ಆಫ್ ದಿಸ್ ವಿಚಾರ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಸಮಸ್ಯೆ ಬರೀ ಸೌಂದರ್ಯದ ಅಲ್ಲ. ಎಷ್ಟೋ ಜನ ಚೆನ್ನಾಗಿಲ್ದೇ ಇರೋರು, ನಾನಿಲ್ಲಿ ಯಾರು ಅಂದ ಚಂದಕ್ಕೆ ಮಾತಾಡ್ತಾ ಇಲ್ಲ, ಆದ್ರೆ ಅಟ್ರಾಕ್ಟಿವ್ನೆಸ್ ಎಲ್ಲರೂ ಇಲ್ಲದೆ ಇದ್ದವರು ಸಹ ಬಹಳ ಪ್ರೀತಿಯಲ್ಲಿ ಮದುವೆ ನಿಭಾಯಿಸ್ತಾ ಇರೋದು ಇದೆ. ಸೊ ಇಟ್ ಈಸ್ ನಾಟ್ ಎಟ್ ಆಲ್ ರಿಲೇಟೆಡ್ ಟು ದ ಬ್ಯೂಟಿ ಆಫ್ ಆರ್ ದ ಹ್ಯಾಂಡ್ಸಮ್ನೆಸ್ ಆಫ್ ಎನಿ ಪರ್ಸನ್. ಯಾರು ಹೆಂಗ್ ಕಾಣಿಸ್ತಾರೆ ಅನ್ನೋದ್ರ ಮೇಲೆ ಒಂದು ರಿಲೇಶನ್ಶಿಪ್ ಇಲ್ಲ. ಒಂದು ರಿಲೇಶನ್ಶಿಪ್ ಅಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ, ಇನ್ನೊಂದು ವ್ಯಕ್ತಿ ಆಪೋಸಿಟ್ ಅವರ ವ್ಯಕ್ತಿ ಸ್ಪೌಸ್ ಅನ್ನ ಹೇಗೆ ನೋಡ್ಕೊಂತಾರೆ ಅನ್ನೋದ್ರ ಮೇಲೆ ರಿಲೇಶನ್ಶಿಪ್ಗಳು ಇರೋದು. ಸಮಯನೇ ಕೂಡ ರೆಡಿ ಇರಲ್ಲ. ಫಾಸ್ಟ್ ಪ್ರಪಂಚ, ಫಾಸ್ಟ್ ಯುಗದಲ್ಲಿ ರಿಲೇಶನ್ಶಿಪ್ ಅನ್ನು ಫಾಸ್ಟ್ ಆಗಿ ಮ್ಯಾನೇಜ್ ಮಾಡಕ್ಕೆ ಆಗಲ್ಲ. ಯಾರಿಗೆ ಸಮಯವನ್ನು ಕೊಡಕ್ಕಾಗಲ್ಲ. ಇನ್ನೂ ಪ್ರಾಬ್ಲಮ್ ಏನಂದ್ರೆ ಕೆಲವೊಬ್ಬರಿಗೆ ತಮ್ಮ ಬಗ್ಗೆನೇ ಸರಿಯಾಗಿ ಅರಿವಿರಲ್ಲ, ತಮ್ಗೆ ಏನ್ ಬೇಕು ಅಂತ ಇರಲ್ಲ, ಯಾರು ಇಷ್ಟ ಅನ್ನೋದು ಗೊತ್ತಿರಲ್ಲ, ವಿಚಾರನೇ ಗೊತ್ತಿಲ್ಲದೆ ಅದು ಗೆಟ್ ಇನ್ ಟು ಮ್ಯಾರೇಜಸ್. ಅವಾಗ್ಲೂ ಈ ತರದ್ ಆಗುವಂತ ಸಾಧ್ಯತೆ ಇರುತ್ತೆ. ಫೋರ್ಸ್ಡ್ ಮ್ಯಾರೇಜಸ್ ಅಲ್ಲಿ ಈ ತರದಾಗುತ್ತೆ. ವೆರಿ ವೆರಿ ಯಂಗ್ ಏಜ್ ಅಲ್ಲಿ ಮದ್ವೆಗಳು, ತುಂಬಾ 18 ಆಗಿರಲ್ಲ, ಆ ತರದ ಮದ್ವೆಗಳಲ್ಲೂ ಸಹ ಈ ತರದ ಸಮಸ್ಯೆಗಳಿರುತ್ತೆ. ಸೊ ಹಂಗಾಗಿ ಮದುವೆ ಅಂದ ತಕ್ಷಣನೇ ಬರೀ ನೋಟ, ನನ್ನ ಹುಡುಗಿ ಅಂದ್ರೆ ನನ್ನ ಹುಡುಗ ಅಂದ್ರೆ ನೋಡಕ್ಕೆ ಒಳ್ಳೆ ರಾಜ್ಕುಮಾರ್ ತರ ಇರ್ಬೇಕು ಅನ್ನೋದೆಲ್ಲ ಆಕ್ಚುಲಿ ಏನಿಲ್ಲ. ನಮ್ಮಲ್ಲಿ ಸರಿಯಾದ ಕಮ್ಯುನಿಕೇಶನ್ ಇರ್ಬೇಕು ಅಂತಾನೆ ನೋಡುವಂಥದ್ದು. ಎಷ್ಟೋ ಜನ ಈಗ ಸೆಟಲ್ಮೆಂಟ್ಗೆ ನಾವ್ ಈಕ್ವಲ್ ಇದೀವ, ನಮ್ಮಿಬ್ರು ಕಮ್ಯುನಿಕೇಶನ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಮ್ಮಲ್ಲಿ ಲೈಕ್ಸ್ ಏನಿದೆ, ನಮ್ಮಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಏನಿದೆ. ಕೆಲವರೆಲ್ಲ ಹೇಳ್ತಾರಲ್ಲ, ನಮ್ಮಲ್ಲಿ ಇಬ್ರು ಮಾತಾಡಕ್ಕೆ ಟ್ರೆಂಡಿಂಗ್ ವಿಚಾರಗಳು ಏನ್ ಕಾಮನ್ ಇಂಟ್ರೆಸ್ಟ್ ಇದೆ ಅನ್ನೋದು ನಮ್ಗೆ ಮ್ಯಾಟರ್ ಆಗುತ್ತೆ ಅಂತ ಹೇಳಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮದ್ವೆ, ಒಂದು ರಿಲೇಶನ್ಶಿಪ್ ನಿಭಾಯಿಸ್ಬೇಕು ಅಂದ್ರೆ ಫಸ್ಟ್ ನನ್ನ ಬಗ್ಗೆ ನನಗೆ ಅರಿವಿರ್ಬೇಕು, ಆ ರಿಲೇಶನ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಅರಿವಿರ್ಬೇಕು, ಎದುರುಗಡೆ ಇರೋ ವ್ಯಕ್ತಿಯನ್ನ ನಾನು ಅರ್ಥ ಮಾಡ್ಕೋಬೇಕು. ಇದೆಲ್ಲವೂ ಆಗೋಕೆ ಟೈಮ್ ಬೇಕಾಗುತ್ತೆ. ಎಷ್ಟೋ ಸತಿ ಜೀವನ ಪರ್ಯಂತನೂ ಅರ್ಥ ಆಗಿರಲ್ಲ. ಸೊ ಹಾಗಾಗಿ 2 ತಿಂಗಳಲ್ಲಿ ಅವರು 2 ತಿಂಗಳು, 1 ತಿಂಗಳು, 20 ದಿನನೂ ನಾವು ನೋಡಿದೀವಿ. ಇದು ಯಾಕೆ ಅಂತ ಹೇಳಿದ್ರೆ ಅವ್ರದ್ದೇನೋ ಬೇರೆ ಮೋಟಿವ್ಗಳು ಇರ್ತವೆ. ಇನ್ನೇನೋ ಇವ್ರು ಬೇಡ, ಸುಮ್ನೆ ನಮ್ಮ ಅಪ್ಪ ಅಮ್ಮನ ಹಿಂಸೆಗೆ ಮದುವೆ ಮಾಡ್ಕೊಂಡ್ಬಿಡ್ತೀನಿ, ಅಥವಾ ಡೈವರ್ಸ್ ಮಾಡಿದ ತಕ್ಷಣ ಅಲುಮಿನಿ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ಮದುವೆ ಮಾಡ್ಕೊಂಡ್ಬಿಡ್ತೀನಿ, ಈ ತರ ಎಲ್ಲ ಇದ್ದಾಗ, ಮುಂಚೆನೆ ಈ ತರ ಇದ್ದಾಗ ಆ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್ ಆಲ್ರೆಡಿ ಹೇಳೋದು ಡಿಪ್ರೆಷನ್ ಅಂತ. ಯಾಕೆ ಅಂತ ಹೇಳಿದ್ರೆ ಕೆಲವರು ಮದ್ವೆ ನೋಡೋಣ, ಟ್ರೈ ಮಾಡೋಣ ಅಂತ, ನಾನು ಒಬ್ಬಳೇ ಇದ್ದೀನಿ, ಟ್ರೈ ಮಾಡ್ಬಿಡೋಣ, ನೋಡ್ಬಿಡೋಣ ಅಂತಾನು ಅನ್ಕೊಳ್ಳುವಂಥವ್ರು ಇರ್ತಾರೆ. ಮದುವೆ ಅನ್ನುವಂತ ಒಂದು ಅದ್ಭುತವಾದಂತ ಅದೊಂದು ಇನ್ಸ್ಟಿಟ್ಯೂಷನ್. ಅದನ್ನ ಸರಿಯಾದ ಬಯಸ್ಲೇಬೇಕು. ಅದಕ್ಕೊಂದು ತುಂಬಾ ಪ್ರಿಪರೇಷನ್ ಇರುತ್ತೆ. ಪ್ರಿಪರೇಷನ್ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಎಲ್ಲಾ ರೀತಿಯಾದಂತ ಅದಕ್ಕೆ 100% ಅಂತಾನೆ ಪ್ಲಾನ್ ಮಾಡ್ಕೊಂಡು ಅದನ್ನ ನಿಭಾಯಿಸಿದಾಗ್ಲೇ ಅದು ನಿಭಾಯಿಸಕ್ ಸಾಧ್ಯ. ಇಲ್ಲ ಅಂದ್ರೆ ಅವ್ನು ನೋಡಕ್ ಚೆನ್ನಾಗಿಲ್ಲ, ಅವ್ನಿಗೆ ಮೀಸೆ ಇಲ್ಲ, ಅಥವಾ ಅವನು ಹಂಗಿಲ್ಲ, ಸರಿಯಾಗಿ ದುಡಿತಾ ಇಲ್ಲ, ಅಥವಾ ಇನ್ಯಾರನ್ನೋ ಮಾತಾಡ್ಸ್ಬಿಟ್ಟ, ಇವೆಲ್ಲವೂ ರೀಸನ್ಸ್ ಅಲ್ಲ ಒಂದು ಮದುವೆಯನ್ನ ಮುರಿಲಿಕ್ಕೆ. ಯಸಿನು, ಸಂಗೀತ ಮೇಡಮ್, ನಮ್ಮ ಭಾರತದಲ್ಲಿ ಸನ್ಯಾಸಿಗಳು ಇದ್ದಾರೆ, ಸಂಸಾರಿಗಳು ಇದ್ದಾರೆ. ಸನ್ಯಾಸತ್ವವು ಅಧಿಕೃತ, ಸಂಸಾರತ್ವವು ಅಧಿಕೃತ. ಎಲ್ಲೂ ನಿರ್ಬಂಧಗಳೇನೂ ಇಲ್ಲ. ನೀನು ಮದುವೆನೇ ಆಗಬೇಕು ಅಂತ ಮ್ಯಾಂಡೇಟ್ರಿ ಇದೆಯಾ? ಇಲ್ಲ. ಆದರೆ ಪದ್ಮಾಕ್ಷಿ ಮೇಡಮ್ ಹೇಳ್ತಾ ಇದ್ದಿದ್ದರ ಆ ಉತ್ತರದಲ್ಲಿ ಒಂದು ಅಕ್ಷರನ ನಾನು ತಗೊಂಡು ಹೇಳೋದಾದ್ರೆ, ಕೆಲವರು ಮದುವೆಗೂ ಮುಂಚಿತವಾಗಿ ನಿರ್ಧಾರ, ನಾನು ಡಿವೋರ್ಸ್ ಮಾಡ್ಬೇಕು. ಯಾಕೆ? ಸೊಸೈಟಿ ನಾಳೆ ದಿನ ಇವಳು ಮದುವೆನೇ ಆಗಿಲ್ಲ ಅಂತ ಹೇಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮದುವೆ ಅನ್ನೋ ರೀತಿ ರಿವಾಜ್, ಒಂದು ಫಾರ್ಮಾಲಿಟೀಸಿಗೆ ಮದುವೆ ಆಗೋದು, ಆಮೇಲೆ ಡಿವೋರ್ಸ್ ಕೊಡೋದು, ಆಮೇಲೆ ಸರ್ವ ಸ್ವತಂತ್ರಳಾಗಿ ತಿರುಗಾಡೋದು, ಸರ್ವ ಸ್ವತಂತ್ರನಾಗಿ ತಿರುಗಾಡೋದು, ಮೇಲು ಫಿಮೇಲ್ ಇಬ್ರು. ಸೊ ಇದು ಯಾವ ಥರದ ಫ್ಯಾಷನ್ ಅಂತ? ಇದು ಆಕ್ಚುಲಿ ಫ್ಯಾಷನ್ ಅಲ್ಲ, ಇದೇನಂತ ಹೇಳಿದ್ರೆ ಡಿಸಾಸ್ಟರ್. ಅಟ್ ದ ಎಂಡ್ ಆಫ್ ದ ಡೇ ಈಗ ಅವ್ರು ಏನಂತ ಹೇಳಿದ್ರೆ ವೆರಿ ಯಂಗ್ ಇರ್ತಾರೆ, ಗೊತ್ತಾಗಲ್ಲ. ಅಂದ್ರೆ ಅವ್ರು ಮ್ಯಾರೇಜ್ ಅನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ. ಒಂದು ಟೈಮ್ ಆಗುತ್ತೆ ಅವರಿಗೆ, ಒಂದು 50 ಆಗುತ್ತೆ ಅಥವಾ ಒಂದು 55 ಆಗುತ್ತೆ, ಆವಾಗ ಅವರಿಗೆ ಮಕ್ಳಿರಲ್ಲ, ಒಂಟಿತನ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಅವ್ರ ಮನೇಲಿ ಎಲ್ಲರೂ ಇದ್ದಾರೆ. ಈಗ ಡೈವರ್ಸ್ ಮಾಡಿ ಮನೆಗೆ ಹೋದ್ರು ಕೂಡ, ತವ್ರ ಮನೆಗೆ ಹೋದ್ರು ಕೂಡ ಅಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಅಥವಾ ತಂಗಿ ತಮ್ಮ, ಅಥವಾ ಅವರು ಎಲ್ಲರೂ ಇರ್ತಾರೆ, ಅಂದ್ರೆ ಕುಟುಂಬದವರು ಇರ್ತಾರೆ. ಬಟ್ ಒಂದು ಏಜ್ ಆದ್ಮೇಲೆ 40-45 ಆದ್ಮೇಲೆ ಆಗ ಅವರ ಫ್ಯಾಮಿಲಿಯವರು ಇವ್ರನ್ನ ತವರು ಮನೆಯಲ್ಲೇ ಅವರಿಗೆ ಹಿಂಸೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನೀನೇನು ಸುಮ್ನೆ ಡೈವರ್ಸ್ ಮಾಡ್ಕೊಂಡು ಇದ್ ಮಾಡಿದ್ಯಾ ಅಂತ ಆ ಟಾರ್ಚರ್. ಈಗ ಅವ್ರು ಏನ್ ಹೇಳ್ತಾರೆ, ಮದುವೆದಕ್ಕಿಂತ ಮದುವೆ ನಂತರ, ಡೈವರ್ಸ್ ನಂತರ ಇರುವಂತ ಜೀವನ ಇದೆಯಲ್ಲ, ಅದು ಅಷ್ಟು ನರ್ಕ. ಅದು ನಮ್ಗೆ ಗೊತ್ತಿಲ್ಲ. ಅವ್ರು ಯಾರು ಅನುಭವಿಸಿರ್ತಾರಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಬಟ್ ಕೆಲವರು ತೀರಾ
ಹತ್ತಿರ ಇರುವವ್ರ ಹತ್ರ ಮಾತ್ರ ಶೇರ್ ಮಾಡ್ತಾರೆ ಹೊರತು ಎಲ್ಲರ ಹತ್ರ ಶೇರ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಒಂದು ಹುಡುಗಿ ಅಥವಾ ಒಂದು ಗಂಡಸೇ ಇರಲಿ, ಅವರಿಗೆ ಮದುವೆ ಜೀವನವೇ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಎಲ್ಲರ ಹತ್ರ ಈಗ ಕುಟುಂಬದವರ ಜೊತೆಗೇನೆ ನಾವು ಜಗಳ ಮಾಡ್ತೇವೆ, ತಂದೆ ತಾಯಿ ಜೊತೆ ಜಗಳ ಮಾಡ್ತೇವೆ, ಅಕ್ಕ ತಂಗಿಯವ್ರ ಜೊತೆ ಜಗಳ ಮಾಡ್ತೇವೆ, ಅವ್ರ ಜೊತೆಗೆ ನಾವು ಏನು ಡೈವೋರ್ಸ್ ಅಂತ ಹೇಳಲ್ಲ. ಅದೇ ಗಂಡ ಹೆಂಡತಿಯರ ನಡುವೆ ಯಾಕೆ ಜಗಳ ಆಗ್ತಾ ಇದೆ, ಯಾಕೆ ನಾವು ಡೈವೋರ್ಸ್ ತನಕ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಕಮ್ಯುನಿಕೇಶನ್ ಇಲ್ಲ ಅಂತ ಅರ್ಥ. ಮತ್ತೆ ಒಬ್ಬರ ಮೇಲೆ ಒಬ್ಬರೇ ಪರಸ್ಪರ ನಂಬಿಕೆ ಇಲ್ಲ, ಪ್ರೀತಿ ಇಲ್ಲ, ಮತ್ತೆ ವಿಶ್ವಾಸ ಇಲ್ಲ. ಆ ಲ್ಯಾಕ್ ಆಫ್ ಲವ್, ಲ್ಯಾಕ್ ಆಫ್ ಒಂದು ಬಿಲೀಫ್ ಸಿಸ್ಟಮ್ ಎಲ್ಲ ಇದೆಯಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತಿದೆ. ಮತ್ತೆ ಕೆಲವರು ಏನ್ ಗೊತ್ತಾ, ಮೆಚುರಿಟಿ ಇರೋದಿಲ್ಲ ಕೆಲವರಿಗೆ. ಎಲ್ಲರೂ ಈಗ ವೆಲ್ ಎಜುಕೇಟೆಡ್ ಆಗಿರ್ತಾರ, ಎಲ್ಲರೂ ಗೊತ್ತಿರಲ್ಲ. ಕೆಲವರಿಗೆ ಮ್ಯಾರೇಜ್ ಅಂತ ಏನಂತಾರನೇ ಗೊತ್ತಿರಲ್ಲ. ಯಾಕೆ ಆಗ್ಬೇಕು ಮ್ಯಾರೇಜ್, ಜಸ್ಟ್ ಒಂದು ಹಾಗೆ ಎಲ್ಲರೂ ಆಗ್ತಾರೆ ಅದಕ್ಕೆ ನಾವು ಆಗ್ತೇವೆ ಅಂತ ಹೇಳ್ತಾರೆ. ಬಟ್ ಅದು ರಾಂಗ್. ಕೆಲವರು ವೆಲ್ ಪ್ರಿಪೇರ್ಡ್ ಆಗಿರೋದಿಲ್ಲ, ಮತ್ತೆ ಜಸ್ಟ್ ಒಂದು ಅವ್ರು ಆಗ್ತಿದ್ದಾರಲ್ಲ ಅದಕ್ಕೆ ನಾನು ಅದೇ ಅಂತ. ಬಟ್ ಅದಲ್ಲ ಅಲ್ಲ. ಮ್ಯಾಮ್ ಹೇಳಿದ್ರು, ಪದ್ಮಾಕ್ಷ ಮ್ಯಾಮ್, ಅದಕ್ಕೆ ನೀವು ಕರೆಕ್ಟ್ ಆಗಿ ಕೂತ್ಕೊಂಡು ಈಗ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು. ಈಗ ನಿಮ್ದು ಅವರಲ್ಲಿ ನನಗೆ ಯಾವ್ದು ಇಷ್ಟ ಆಗಿದೆ ಅಥವಾ ಅವರಲ್ಲಿ ಯಾವ್ದು ವೀಕ್ನೆಸ್ ಇದೆ, ನಾವು ಅವ್ರದ್ದು ಸ್ಟ್ರೆಂತ್ ನೋಡ್ಬೇಕು, ವೀಕ್ನೆಸ್ಸು ನೋಡ್ಬೇಕು. ಆವಾಗ ಒಬ್ರನ್ನ ನಾವು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುತ್ತಲ್ಲ. ಒಬ್ರ ಹತ್ರ ಎಲ್ಲದೂ ಸ್ಟ್ರೆಂತ್ ಇರುತ್ತಾ, ಯಾರು ಅವ್ರ ದೇವ್ರ ಅಲ್ಲ ತಾನೆ. ಒಬ್ರಲ್ಲಿ ಸ್ಟ್ರೆಂತ್ ಇರುತ್ತೆ, ವೀಕ್ನೆಸ್ ಇರುತ್ತೆ. ಅದನ್ನ ನಾವು ಅವ್ರನ್ನ ಫುಲ್ ಆಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಅವ್ರನ್ನ ಮನಸಾರೆ ಒಂದು ಗಂಡ ಅಥವಾ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ದಿದ್ರೆ ಅದು ತುಂಬಾ ಕಷ್ಟ. ಅಲ್ಲದಿದ್ರೆ ಏನಂತ ಹೇಳಿದ್ರೆ ಕೆಲವರದ್ದು ಈ ಡೈವರ್ಸ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಆಫ್ಟರ್ ಮ್ಯಾರೇಜ್ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಈಗ ಎಲ್ಲರೂ ಕೂಡ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಇರ್ತಾರೆ ಅಥವಾ ಒಂದು ಅಕ್ಕ ತಂಗಿ ಆ ಫ್ಯಾಮಿಲಿಯಲ್ಲಿ ಇದ್ದೇ ಇರ್ತಾರೆ. ಕೆಲವರಿಗೆ ಅವ್ರ ಜೊತೆ ಇಟ್ಕೊಳ್ಲಿಕ್ಕೆ ಆಗಲ್ಲ, ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳಕ್ ಆಗಲ್ಲ. ಅದರಿಂದ ಏನಾಗ್ತಾ ಇದೆ, ಅದರಿಂದ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗುತ್ತೆ. ಅವ್ರು ಮದುವೆ ಆಗಿ ಬಂದು 1-2 ತಿಂಗಳು ಚೆನ್ನಾಗಿರ್ತಾರೆ, ಎಲ್ಲರ ಜೊತೆಗೂ ನಗ್ನಗ್ತಾ ಇರ್ತಾರೆ. ಯಾವಾಗ ಒಂದು ಸ್ವಲ್ಪ ಅವ್ರದ್ದು ಡಿಮಾಂಡ್ ಸ್ಟಾರ್ಟ್ ಆಗುತ್ತೆ, ಆಚೆ ಮನೆಯವ್ರ ಮನೆಯವ್ರ ಜೊತೆಗೆ ಸ್ವಲ್ಪ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ, ಆವಾಗ ಅವ್ರದ್ದೆಲ್ಲ ಒಂದೊಂದೇ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ. ನೀವು ಯಾಕೆ ಇವ್ರ ಜೊತೆಗೆ ಇರಬೇಕು, ನೀವು ಒಳ್ಳೆ ನಿಮ್ಮ ಗಂಡ ಒಳ್ಳೆ ಸ್ಯಾಲ್ರಿ ಅರ್ನ್ ಮಾಡ್ತಾರಲ್ವಾ, ನೀವು ಬೇರೆ ಹೋಗಿ ಇರ್ಬೋದಲ್ವಾ ಅಂತ ಒಂದೊಂದೇ ಮಾತು ಕೇಳಿ 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 ಅವರು ಅನಂತರ ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಫಸ್ಟ್ ಆಗುದೇ ಜಗಳ, ಕಡೆಗೆ ಏನಾಗುತ್ತೆ, ಕಡೆಗೆ ಇದೇ ರೀತಿಯಾಗಿ ಆಗಿ ಡೈವರ್ಸ್ ಅಂತ ಹೋಗಿ ನಿಲ್ಲೋದು ಸರ್ ಅದು. ಎಸ್ ಒಟ್ಟಾರೆ ಮೂಗುದಾರ ಇಲ್ಲದ ಕಂಟ್ರೋಲ್, ಸ್ವತಂತ್ರಳಾಗಬೇಕು ಅನ್ನೋ ಅತಿಯಾದ ಮೋಹಕ್ಕೊಳಗಾಗಿ ಕೆಲವರು ರೀತಿ ರಿವಾಜಿಗೋಸ್ಕರ ಮದುವೆ ಆಗ್ತಾರೆ, ಅದಾದ ನಂತರ ಡಿವೋರ್ಸ್ ಅನ್ನು ಪಡೆದುಕೊಳ್ತಾರೆ. ಹೀಗೆ ನಾನಾ ತರಹದಲ್ಲಿ ವ್ಯಾಖ್ಯಾನಕ್ಕೆ ಒಳಪಟ್ಟಿರ್ತಕ್ಕಂತಹ ವಿಚಾರ ಅಂದ್ರೆ ಅದು ವಿಚ್ಛೇದನ. ಇನ್ನು ಉಷಾ ಮೋಹನ್ ಮೇಡಮ್, ಈಗ ಸರಿ ಒಂದು 3 ತಿಂಗಳಲ್ಲೋ 4 ತಿಂಗಳಲ್ಲೋ ವಿಚ್ಛೇದನ ಆದ್ರೆ ಎಲ್ಲೋ ಒಂದು ಕಡೆ ಮಕ್ಕಳಾಗಿರೋದಿಲ್ಲ, ಹೆಂಗೋ ಬೇರೆ ಬೇರೆಯಾಗಿ ಇರಬಹುದು. ಆದ್ರೆ ಕೆಲವರು 3 ವರ್ಷ ಆದ ನಂತರ 4 ವರ್ಷ ಆದ ನಂತರ ತನ್ನ ಮಕ್ಕಳು 3 ವರ್ಷದವರಾಗಿರ್ತಾರೆ, ಡಿವೋರ್ಸ್ ಮಾಡ್ಕೋತಾರೆ. ಆ ಮಕ್ಕಳ ಭವಿಷ್ಯ ಇಬ್ರು ಯೋಚನೆ ಮಾಡೋದಿಲ್ಲ, ಗಂಡನು ಯೋಚನೆ ಮಾಡೋದಿಲ್ಲ, ಹೆಂಡತಿನೂ ಯೋಚನೆ ಮಾಡೋದಿಲ್ಲ, ಇಬ್ರು ಪ್ರತಿಷ್ಠೆಯ ಜಿದ್ದಿಗೆ ಬಿದ್ದಿರ್ತಾರೆ. ಈ ಮಕ್ಕಳ ಮೇಲೆ ಹೆಂಗ್ ಪರಿಣಾಮ ಬೀರಬಹುದು? ಮಾನಸಿಕ ಒತ್ತಡ ಆಗುತ್ತೆ, ಮಕ್ಕಳಿಗೆ ತುಂಬಾ ಪರಿಣಾಮ ಆಗುತ್ತೆ. ಅಂದ್ರೆ ತಂದೆ ತಾಯಿ ಆಕ್ಚುಲಿ ಯೋಚನೆ ಮಾಡ್ಬೇಕಾದ್ರೆ ನೋಡಿ, ಮಕ್ಕಳಿಗೆ ತಂದೆನೂ ಬೇಕು, ತಾಯಿನೂ ಬೇಕು, ಇಬ್ಬರು ಬೇಕು ಮಕ್ಕಳಿಗೆ. ಯಾಕಂದರೆ ಯಾರು ಒಬ್ಬರು ಯಾವುದೇ ಮಕ್ಕಳಿಗೆ ಅಂದರೆ ಹಿಂಗೆ ಪಪ್ಪ ಇಷ್ಟನ ಮಮ್ಮಿನ ಇಷ್ಟ ಅಂದರೆ ಎಲ್ಲ ಮಕ್ಕಳು ಪಪ್ಪ ಅಂತಲೇ ಹೇಳ್ತಾರೆ. ಯಾಕಂದರೆ ಆ ಪಪ್ಪ ಅಷ್ಟು ಮುದ್ದಾಗಿ ಬೆಳೆಸಿರ್ತಾರೆ, ಅದನ್ನು ಒಂದು ಬೈಯದೇ ಆಗಿ ಬೆಳೆಸ್ತಾರೆ. ತಾಯಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಆ ಮಕ್ಕಳಿಗೆ ಯಾವ ಮಟ್ಟಿಗೆ ನೋಡಿ, ನಾನು ಒಂದು ಶಾಲೆಯಲ್ಲಿ ನಾನು ಒಂದು ಟ್ರೈನಿಂಗ್ ಕೊಟ್ಟಾಗ ಒಂದು ನಾನೇ ಬೇಕಂತ UKG ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾನು ಹೋಗಿ ಒಂದು ಟ್ರೈನಿಂಗ್ ಕೊಡ್ತಿದ್ದೆ. ಕೆಲವೊಂದು ಗುಡ್ ಟಚ್ಚು ಬ್ಯಾಡ್ ಟಚ್ ಬಗ್ಗೆ ನಾನು ಟ್ರೈನಿಂಗ್ ಕೊಟ್ಟಾಗ ಆ ಮಗು ಒಂದು ನನ್ನ ಸೆಷನ್ ಎಲ್ಲ ಮುಗಿದ್ಮೇಲೆ ಮಗು ಬಂದು ನನ್ನ ಹತ್ರ, ಮ್ಯಾಮ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡೈವರ್ಸ್ ಅಂತ ಕೇಳಿದಾಗ ನನಗೆ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ 5 to 6 years ಮಗು 6.5 years ಬಂದು, ಮ್ಯಾಮ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡೈವರ್ಸ್ ಅಂತ ಹೇಳುವಾಗ, ವೈ ಆರ್ ಯೂಸಿಂಗ್ ದಿಸ್ ವರ್ಡ್ಸ್, ಯಾಕಮ್ಮ ಈ ಪದಗಳನ್ನ ಉಪಯೋಗಿಸ್ತಾ ಇದೆಯಾ ಅಂತ ಹೇಳಿದಾಗ, ನಾವು ಮನೇಲಿ ಪಪ್ಪ ಮತ್ತು ಮಮ್ಮಿ ಯಾವಾಗಲೂ ಮಾತಾಡ್ತಾ ಇದ್ದಾರೆ, ಆ್ಯಂಡ್ ಪಪ್ಪ ಈಸ್ ಇನ್ ಸಪ್ರೇಟ್ ರೂಮ್, ಮಮ್ಮಿ ಈಸ್ ಇನ್ ಸಪ್ರೇಟ್ ರೂಮ್, ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಲಾಸ್ಟ್. ಅಂದರೆ ನಾನೆಲ್ಲೋ ಕಳ್ಕೊಳ್ತಾ ಇದ್ದೀನಿ. ನನ್ನ ಪಪ್ಪನ ಹತ್ರ ಹೋದರೆ ಮಮ್ಮಿಗೆ ಕೋಪ ಬರುತ್ತೆ, ಮಮ್ಮಿ ಹತ್ರ ಹೋದರೆ ಪಪ್ಪಂಗೆ ಬೇಜಾರಾಗುತ್ತೆ. ಇಲ್ಲಿ ಮಮ್ಮಿ ಅಡುಗೆನೂ ಮಾಡ್ತಿಲ್ಲ ಸರಿಯಾಗಿ, ಹೋಟ್ಲು ಜಾಸ್ತಿ ಫುಡ್ ಆಗ್ತಾ ಇದೆ, ಮ್ಯಾಮ್ ವಾಟ್ ಈಸ್ ದಟ್ ಮೀನಿಂಗ್ ಅಂತ ಕೇಳಿದೆ. ನಾನು ತಕ್ಷಣ ಆ ಮಗುನ ಡೀಟೇಲ್ಸ್ ತೊಗೊಂಡು ಪ್ರಿನ್ಸಿಪಲ್ಗೆ ಹಾಕಿ ನೆಕ್ಸ್ಟ್ ಡೇನೇ ಆ ಮಗುಗೆ ಯಾವ ಮಟ್ಟಕ್ಕೆ ಅಂತೇಳಿದ್ರೆ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ದಟ್ ಸ್ಕೂಲ್. ಆ ಶಾಲೆಗೆ 1 ವಾರ ಕಂಟಿನ್ಯೂಸ್ನಾಗ ಆ ಮಗುಗೆ ಕೌನ್ಸ್ಲಿಂಗ್ ಮಾಡಿ, ಅದ ನಂತರ ತಂದೆ ತಾಯಿನೂ ಕರೆಸಿ ಅವ್ರಿಗೆ ಸಪ್ರೇಟ್ ಸೆಷನ್ ಮಾಡಿ ಮತ್ತೆ ಜಾಯಿಂಟ್ ಸೆಷನ್ ಮಾಡಿ. ಇಟ್ ಟುಕ್ ಮಿ 10 days. ಇಟ್ ಈಸ್ ಜಸ್ಟ್ ಅ ಚಿಲ್ಲಿ ಮ್ಯಾಟರ್. ಈಗೋ
ಈಗಿನ ಇರೋ ಗಂಡ ಹೆಂಡತಿಗೆ ಇಬ್ಬರು ದುಡಿತಾ ಇದ್ದಾರೆ, ಇಬ್ಬರು ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕನಸಿದೆ. ಈಗ ನಾವು ಮದುವೆ ಆಗಿದ್ದಾನೆ 15 ವರ್ಷ ಬೇಕು ಒಂದು ಸ್ವಂತ ಮನೆ ಆಗಬೇಕು ಅಂದರೆ, ಆ ಒಂದು ಸ್ಯಾಕ್ರಿಫೈಸು ಈಗಿನ ಜನ್ರೇಷನ್ ಎಲ್ಲ ಹೇಗಾಗಿದೆ, ಹೆಣ್ಣು ಮಕ್ಕಳು ಮದುವೆ ಆಗಿದ್ದಾನೆ ಆ ಮದುವೆ ಆಗೋಕ್ಕಿಂತ ಮುಂಚೆ ನಾಳೆ ಮೇಡಮ್ ಹೇಳ್ತಲ್ಲ, ಮದುವೆ ಆಗಿದ್ದ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೇನು ಅಂತ ಹೇಳಿದ್ರೆ, ನನಗೆ ಮನೆ ಬೇಕು, ನನಗೆ ಕಾರ್ ಬೇಕು, ನಾನು ಐಷ ಆರಾಮ್ ಇರಬೇಕು, ನನಗೆ ಇದು ಇರಬೇಕು, ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತಾರೆ. ಈಗಿನ ಹೆಣ್ಮಕ್ಳು ಹೇಗಂತ ಹೇಳಿದ್ರೆ, ಆಲ್ರೆಡಿ ಮದುವೆಗಿಂತ ಮುಂಚೆನೇ ನನ್ನ ಹುಡುಗ 5 ಲಕ್ಷ ದುಡ್ದಿರಬೇಕು, ನನ್ನ ಹುಡುಗ 10 ಲಕ್ಷ ದುಡ್ದಿರಬೇಕು, ಮನೇಲಿ ಏನೋ ತೋರಿಸ್ತಿರ್ತಾರೆ, ಇಲ್ಲ ಇವರೇ ನೋಡ್ಕೊಂಡಿರ್ತಾರೆ, ಮದುವೆ ಆಗ್ತಾರೆ. ಬಟ್ ಅಲ್ಲಿ ಕಮ್ಯುನಿಕೇಷನ್ ಎರರ್ ಆಗುತ್ತೆ, ಮತ್ತು ತುಂಬ ಫ್ರಸ್ಟ್ರೇಷನ್ ಹೋಗ್ತಾರೆ, ಹೈಪರ್ ಆಗಿ ಹೋಗ್ತಾರೆ. ಅಂದರೆ ಪ್ರತಿಯೊಂದು ಈಗೋ ಇರುತ್ತೆ, ಇಬ್ಬರು ದುಡಿತಾ ಇದ್ದಾರೆ, ಇಬ್ಬರಿಗೂ ಈಗೋ ಇರುತ್ತೆ, ಆಟಿಟ್ಯೂಡ್ ಇರುತ್ತೆ, ನಾನ್ಯಾಕೆ ಬಗ್ಬೇಕು ಅಂತ ಅವನು, ಇವಳಾಕೆ ಬಗ್ಬೇಕು ಅಂತ ಇವಳು. ಸೊ ಇಲ್ಲೇನಾಗುತ್ತೆ, ಮಕ್ಕಳಿಗೆ ಎಫೆಕ್ಟ್ ಆದಾಗ ಮಕ್ಕಳು ಯಾವ ಮಟ್ಟಕ್ಕೆ ಹೋಗ್ತಾರೆ ಗೊತ್ತಾ ಸರ್, ರಾತ್ರಿ ಮಲಗುವಾಗ ಅವ್ರು ಕನಸು ಅಂತ ಮಾಡಿದಾಗ ದೇ ವಿಲ್ ಗೋ ಯೂರಿನ್ ವಿತೌಟ್ ದೇರ್ ನಾಲೆಡ್ಜ್, ದೇ ವಿಲ್ ಪಾಸ್ ಔಟ್ ದ ಯೂರಿನ್, ಬೆಡ್ಡಲ್ಲೇ ಹೋಗ್ಬಿಡ್ತಾರೆ, ಊಟ ತಿನ್ಬೇಕಂತ ಮನ್ಸು ಬರಲ್ಲ. ಅಕ್ಕಪಕ್ಕ ಹಿಂಗೆ ಆಚೆ ಬಂದಾಗ, ಏನಮ್ಮ ನಿನ್ನ ಮನೇಲಿ ತಂದೆ ತಾಯಿ ಜಗಳ ನಡೀತಿರೋದು ಅಕ್ಕಪಕ್ಕ ಯಾರು ಬಂದು ಕೇಳಲ್ಲ, ನಿಂಗೆ ಯಾಕ್ರಿ ಅಂತ ಕೇಳ್ತಾರೆ. ಮಕ್ಕಳನ್ನೇ ಕೇಳ್ತಾರೆ, ಏನು ನಿಮ್ಮ ಮನೇಲಿ ಜಗಳ ನಡೀತಾ ಇತ್ತಲ್ಲ ಅಂತ. ಅಜ್ಜಿ ತಾತ ಯಾರಾದರೂ ಮನೇಲಿದ್ದರೆ ಭಾರಿ ಅದೃಷ್ಟವಂತರು. ಅಜ್ಜಿ ತಾತ ಇಲ್ಲ ಮನೇಲಿ, ಅಜ್ಜಿ ತಾತ ಅಂತಿದ್ರೆ ಆ ಮಕ್ಕಳು ಮಾನಸಿಕ ಒತ್ತಡ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈಗ ಜನ್ರೇಷನ್ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು, ತಂದೆ ತಾಯಿ ಅಜ್ಜಿ ತಾತ ಬಂಧು ಬಳಗನೆಲ್ಲ ಅಡಾಪ್ಟ್ ಮಾಡ್ಕೋಬೇಕು, ಆವಾಗ ಮಕ್ಕಳಿಗೆ ಪರಿಣಾಮ ಆಗೋದಿಲ್ಲ. ಬಟ್ ಈಗಿನ ಮಕ್ಕಳಿಗೆ ಆಲ್ರೆಡಿ 5 ಇಯರ್ಸಿಂದ ಹಿಡಿದು ಆಲ್ಮೋಸ್ಟ್ ಈ ಸೋಷಿಯಲ್ ಮೀಡಿಯಾದಿಂದ ಈ ಆಲ್ಮೋಸ್ಟ್ ಎಲ್ಲ ಇದ್ರಲ್ಲಿ ನೋಡ್ತಾ ಇರುವಾಗ ಡಿವೋರ್ಸ್ ಅಂತ ಪದಗಳು ಅವ್ರಿಗೆ ಗೊತ್ತಾಗಿದೆ. ಬಟ್ ಅವ್ರ ಮಾನಸಿಕ ಒತ್ತಡ ಹೋದರೆ ತುಂಬ ಕಷ್ಟ ಆಗುತ್ತೆ ಅವ್ರು ವಾಪಸ್ ಬರೋದಕ್ಕೆ. ಯಾಕಂದರೆ ಇಲ್ಲಿ ತಂದೆನೂ ಪ್ರೀತಿ ಇರಲ್ಲ, ಇಲ್ಲಿ ತಾಯಿ ಪ್ರೀತಿ ಇರಲ್ಲ, ಕೋರ್ಟಲ್ಲಿ ಅಲ್ಲಿ ಕೇಸ್ ನಡೀತಾ ಇರುತ್ತೆ, ಅಲ್ಲಿ ಒಂದೇ ಸಲ ಕಂಪ್ಲೀಟ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಡಿವೋರ್ಸ್ ಆಗಲ್ಲ, ಕಾಂಪ್ಲಿಕೇಟ್ ಆಗಿರುತ್ತೆ, ಅಲೆಮಿನಿ ಇರುತ್ತೆ ಅವ್ರಿಗೆ. ಮತ್ತು ನನಗೆ ಸೆಟಲ್ಮೆಂಟ್ ಬೇಕು ಅಂತ ತಾಯಿ ಈ ಥರ ಕೇಳಿದಾಗ ತಂದೆ ಏನು ಮಾಡ್ತಾನೆ, ತಡ ಮಾಡಿದಾಗ ಏನಾಗುತ್ತೆ, ತಾಯಿ ಅಲ್ಲಿ ಒಂದೊಂದ್ಸಲ ಕೆಲವು ತಾಯಿಂದರು ಮಗುನ ತೊಗೊಂಡೋಗ್ತಾರೆ ಸರ್ ಕೋರ್ಟ್ಗೆ. ಫ್ಯಾಮಿಲಿ ಕೋರ್ಟಿಗೆ ಬಂದು ನೋಡಿದ್ರೆ ವಿಚಿತ್ರವಾಗಿರುತ್ತೆ ಆ ಕೇಸ್ ನೋಡಿದಾಗ. ದಿನಕ್ಕೆ ಒಂದು ಆಲ್ಮೋಸ್ಟ್ ಒಂದು 10 to 15 ಕೇಸಸ್ ನಡೀತಾ ಇರುತ್ತೆ ಕೋರ್ಟಲ್ಲಿ. ಅದರಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದಾಗ ಅದಕ್ಕಿಂತ ಹೆಚ್ಚು ನೋವು ಇನ್ಯಾವುದು ಬೆಳಕಂಡು ಮಗು ಓಪನ್ ಆಗಿ ನೋಡ್ತಾ ಇರುತ್ತೆ ಏನು ನಡೀತಾ ಇದೆ, ಏನು ಆಗ್ತಿದೆ ಅಂತೇಳಿ. ಈಗಿನ ಜನ್ರೇಷನ್ ಮಕ್ಕಳು ಜನ್ರೇಷನ್ ಅಂತ ಹೇಳ್ತೀವಿ, ಪ್ರತಿಯೊಂದು ಆ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ. ಐ ಥಿಂಕ್ ದಿಸ್ ಇಸ್ ದ ಪ್ರಾಪರ್ ಟೈಮ್ ಫಾರ್ ಪೇರೆಂಟ್ಸ್. ಈಗಿನ ಜನ್ರೇಷನ್ ಇರೋ ಪೇರೆಂಟ್ಸು ಮಕ್ಕಳಿಗೆ ಏನೂ ಹೇಳದೆ ತಾನು ಒಂದು ಯಾರನ್ನಾದ್ರೂ ಕೌನ್ಸ್ಲರು ಇಲ್ಲ ಮನೇಲಿ ಹಿರಿಯರು ಇದ್ದವ್ರನ್ನ ಕುತ್ಕೊಂಡು ಮಾತಾಡಿಸಿ ಆ ಮಕ್ಕಳಿಗೆ ಒಂದು ಕಮ್ಯುನಿಕೇಷನ್ ಆಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದಾಗ ಮಕ್ಕಳು ಅಲ್ಲಿ ಮಾನಸಿಕ ಒತ್ತಡ ಹೋಗೋದಕ್ಕೆ ಚಾನ್ಸಸ್ ಇಲ್ಲ. ಇಲ್ಲಿ ಮಕ್ಕಳು ಮಾನಸಿಕ ಒತ್ತಡ ಹೋದರೆ ಶಾಲೆಯಲ್ಲಿ ಪೆಟ್ಟಾಗುತ್ತೆ, ತುಂಬ ಪೆಟ್ಟಾಗುತ್ತೆ ಶಾಲೆಯಲ್ಲಿ. ಏನಂದರೆ ಬರೆಯೋದಿಲ್ಲ, ಕೂತು ಜಾಗದಲ್ಲೇ ಕುತ್ಕೊಳ್ತಾರೆ. ನಾನು ಯಾಕಂದ್ರೆ ಚಿಲ್ಡ್ರನ್ ಕೌನ್ಸಿಲರ್ ಆಗಿರೋ ಕಾರಣಕ್ಕೆ ನೋಡ್ತೀನಿ, ಅವ್ರ ಕಣ್ಣತ್ರ ಎಲ್ಲ ಕಪ್ಪಾಗಿರುತ್ತೆ, ನಿದ್ರೆ ಆಗಿರಲ್ಲ ಅವ್ರಿಗೆ. ಈಗಿನ ಮಕ್ಕಳು ಮೊದಲಾಗಿದ್ರೆ ಸರ್ ನಾವು ಒಂದು 15, 12, 13 ವರ್ಷ ತನಕ ಮಗು ನಮ್ಮ ಜೊತೆಲಿ ಮಲ್ಕೊಳ್ತಾ ಇತ್ತು ಅಲ್ವಾ. ಈಗಿನ ಒಂದು ಸಿನಾರಿಯೋದಲ್ಲಿ ಜನ್ರೇಷನ್ ಅಂತ ಹೇಳ್ತಾರೆ, ಮೊಬೈಲ್ ಎಲ್ಲ ಬಂದಿರೋ ಕಾರಣಕ್ಕೆ ಮಕ್ಕಳು ಸಪ್ರೇಟ್ ರೂಮು, ತಂದೆ ಸಪ್ರೇಟು, ತಾಯಿ ಸಪ್ರೇಟು. ಸೊ ಇಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಪರಿಣಾಮ ಆಗೇ ಆಗುತ್ತೆ. ಇಲ್ಲಿ ಪೇರೆಂಟ್ ಮೀಟಿಂಗ್ ಅಂತ ಬರುತ್ತಲ್ಲ, ಅಲ್ಲಿ ತಂದೆ ತಾಯಿ ಬಂದಿಲ್ಲ ಆದಾಗ ಮಕ್ಕಳಿಗೆ ಇನ್ನೊಂದು ರೀತಿಯಲ್ಲಿ ಹೊಡೆತ ಆಗೋದಕ್ಕೆ ಚಾನ್ಸಸ್. ಮಾತನಾಡೋಣ. ಗಂಡ ಹೆಂಡತಿ ನಡುವೆ ಶುರುವಾದ ಜಗಳ ವಿಚ್ಛೇದನದ ಮುಖಾಂತರವಾಗಿಯೇ ಅಂತ್ಯ ಆಗಬೇಕಾ, ಅದಕ್ಕೂ ಮೊದಲು ಏನಾದರೂ ಪರಿಹಾರ ಇದೆಯಾ? ಮಾತನಾಡೋಣ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ನಂತರ ನಲುಗಿದ ಹೂಗಳು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಡಾಕ್ಟರ್ ಪದ್ಮಾಕ್ಷಿ ಮೇಡಮ್, ನಾವು ನಮ್ಮ ಫ್ರೀಡಮ್ ಟಿವಿಯ ಪೊಲೀಸ್ ಫೈಲ್ ಎನ್ನುವಂತಹ ಕ್ರೈಮ್ ಕಾರ್ಯಕ್ರಮದಲ್ಲಿ ಅನೇಕ ಕೌಟುಂಬಿಕ ಕಲಹದ ಬಗ್ಗೆ ರಿಪೋರ್ಟ್ ಮಾಡ್ತೀವಿ. ಆ ಪೈಕಿ ಹೆಚ್ಚಿನ ಕಾರಣಗಳು ಸಿಗೋದೇನು ಗೊತ್ತಾ? ಹೆಂಡತಿ ಗಂಡನ ಜೊತೆ ಪದೇ ಪದೇ ಕೇಳೋ ಒಂದು ಮಾತಿದೆಯಂತೆ, ನಮ್ಮದೇ ಬಿಲ್ಡಿಂಗ್ನ ಪಕ್ಕದ ಮನೆ ಗಂಡ ಹೆಂಡತಿನ ನೋಡಿ, ಅವರ ಐಶ್ವರ್ಯ ನೋಡಿ, ಅವರ ಸಂಪತ್ತು ನೋಡಿ, ಅವರು ಬದುಕುವ ರೀತಿ ನೋಡಿ, ಅವರು ಓಡಾಡೋ ಕಾರ್ ನೋಡಿ, ನಮ್ಮ ಫ್ಯಾಮಿಲಿ ಯಾಕೆ ಹಿಂಗೆ, ನಮ್ಮದು ದಿನನಿತ್ಯ ದಾರಿದ್ರ್ಯದಿಂದ ಕೂಡಿದೆ, ಈ ಕಾರಣವನ್ನು ಪದೇ ಪದೇ ಹೆಂಡತಿ ಕೊಡ್ತಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಗಂಡಂದ್ರು ಖಿನ್ನತೆಗೆ ಹೋಗಿ ಕೊನೆಗೆ ಅದು ಡಿವೋರ್ಸ್ ಮುಖಾಂತರವಾಗಿ ಅಂತ್ಯಗೊಂಡು ಅದೆಷ್ಟೋ ಉದಾಹರಣೆಗಳಿದಾವೆ ಮ್ಯಾಮ್. ಇದಕ್ಕೆ ಕಾರಣ ಏನು? ಇದರಲ್ಲಿ ಬದಲಾಗಬೇಕಾಗಿರೋದು ಹೆಂಡತಿನೋ ಗಂಡನೋ? ನಾವಿಲ್ಲಿ ಇಬ್ಬರನ್ನು ಬ್ಲೇಮ್ ಮಾಡಕ್ ಆಗಲ್ಲ. ಯಾಕಂದ್ರೆ ಒಂದು ಮದುವೆ ಆದ್ಮೇಲೆ ಎಲ್ರಿಗೂ ಅವ್ರದೇ ಆದಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆದ್ರೆ ನಮ್ಮ ರಿಯಾಲಿಟಿ ನಮಗ್ ಗೊತ್ತಿರ್ಬೇಕು. ಈಗ ಗಂಡನ್ಗೂ ಸಹ ಈಗ ಹೆಂಡತಿ ಅವ್ರು ನೋಡು, ಪಕ್ಕದ ಮನೆಯವ್ರು ನೋಡು, ಇವ್ರು ನೋಡು ಅಂತ ಕಂಪ್ಯಾರಿಸನ್. ಇಲ್ಲಿ ಮೇಜರ್ ಪ್ರಾಬ್ಲಮ್ ಕಂಪ್ಯಾರಿಸನ್. ಯಾರಿಗೂ ಕಂಪ್ಯಾರಿಸನ್ ಇಷ್ಟ ಇಲ್ಲ. ಸೇಮ್ ಥಿಂಗ್ ಗಂಡ ಹೆಂಡತಿಗೂ ನೀನು ಅವಳು ಎದುರುಗಡೆ ಮನೆಯವ್ಳು ನೋಡುವ ತಕ್ಷಣ ಅವಳಿಗೆ ಸಿಟ್ಟು ಬರುತ್ತೆ.
ಅವಳಿಗೂ ಏನ್ ಇಷ್ಟ ಆಗಲ್ಲ. ಸೊ ನಾವ್ ಯಾವ ತರದ ಕಂಪ್ಯಾರಿಸನ್ ಬೇಕು ಅನ್ನೋದು ನೋಡು. ಅವ್ರು ಯಾರೋ ಒಳ್ಳೇದ್ ಕೆಲಸ ಮಾಡ್ತಾ ಇದಾರೆ, ನಾವು ಅದನ್ನ ಮಾಡುವ ಅನ್ನೋ ಕಂಪ್ಯಾರಿಸನ್ ಯಾರು ಮಾಡ್ಕೊಳೋದೇ ಇಲ್ಲ. ಅವ್ರು ಕಾರಲ್ಲಿ ಓಡಾಡಿದ್ರು, ನಾವು ಕಾರಲ್ಲೇ ಓಡಾಡ್ಬೇಕು. ಆದ್ರೆ ನಾವು ಕಾರಲ್ಲಿ ಓಡಾಡೋಕ್ಕೂ ಶಕ್ತಿ ಇದೆಯಾ? ಅದ್ರ EMIಗಳು, ಆಮೇಲೆ ಸಾಲ ಸೋಲ ಮಾಡಿ ಕಾರ್ಗಳನ್ನ ತಗೊಂತಾರೆ, EMI ಕಟ್ಟಕ್ಕಾಗಲ್ಲ, ಸಾಕಷ್ಟು ಅನುಭವಿಸ್ತಿರ್ತಾರೆ. ಇಲ್ಲಿ ಈ ಡೈವೋರ್ಸ್ಗೆ ಅವ್ರು ಕೊಡೋ ರೀಸನ್ ಏನಂದ್ರೆ ಮೇಜರ್ ಕಂಪ್ಯಾರಿಸನ್ ಅಂದ್ರೆ ಯಾಕೆ ಕೊಡ್ತಾರೆ ಅಂದ್ರೆ ರಿಯಾಲಿಟಿ ಚೆಕ್ ಇಲ್ದೇ ಇರೋದಕ್ಕೆ. ಮದ್ವೆ ಮಾಡ್ಕೋಬೇಕಾದಾಗ್ಲೇನೆ ಒಂದು ಇಬ್ರು ವ್ಯಕ್ತಿಗಳಿಗೆ, ಆ ಹುಡುಗನಿಗೆ ಹುಡುಗಿಯರಿಗೆ ನಾವು ಏನೇನು, ನಾವ್ ಎಷ್ಟು ಓದಿದೀವಿ, ನನ್ನ ಸ್ಪೌಸ್ ಅವ್ರು ಯಾವ ಕೆಲ್ಸದಲ್ಲಿ ಇದ್ದಾರೆ, ನನ್ ಗಂಡ ಏನ್ ಮಾಡ್ತಾನೆ ಅಥವಾ ನನ್ನ ಹೆಂಡತಿ ಏನ್ ಮಾಡ್ತಾಳೆ ಅನ್ನೋ ಅರಿವು ಅವ್ರಿಗೆ ಗೊತ್ತಿರುತ್ತೆ. ಯಾವ್ದೋ ಮುಚ್ಚು ಮರೆ ಏನ್ ಇರಲ್ಲ. ಎಲ್ಲೋ ಒಂದ್ ಕಡೆ ಕೆಲವೊಬ್ರು ಹೇಳ್ತಾರೆ ಅವ್ರು ಏನ್ ಓದಿದಾರೆ ಅಂತಾನೆ ತಿಳ್ಕೊಂಡಿರ್ಲಿಲ್ಲ ಮೇಡಮ್, ಹಂಗೆ ಮದುವೆ ಮಾಡ್ಕೊಂಬಿಟ್ಟೆ. ಎಷ್ಟೋ ತುಂಬಾ ಕಡಿಮೆ. ಈಗಿನ ಕಾಲದ ಹುಡುಗ ಹುಡುಗಿರು ಎಷ್ಟು ಕ್ವೆಶ್ಚನ್ ಪೇಪರ್ ಅಷ್ಟು ಕ್ವೆಶ್ಚನ್ಸ್ ಹಾಕ್ತಾರೆ. ನೀನ್ ಇದು ಓಕೆನಾ, ಹಿಂಗ್ ಓಕೆನಾ, ಕುಡಿತೀಯಾ, ಕುಡಿಯಲ್ವಾ, ಅಡ್ಗೆ ಮಾಡಕ್ ಬರುತ್ತಾ, ಹೊರಗಡೆ ಹೋಗ್ತೀರಾ, ವಾರಕ್ಕೊಂದ್ಸತಿ ಈ ತರ ಇನ್ನು ಮದುವೆ ಮಾಡ್ಕೊಳಕ್ಕೂ ಮುಂಚೆನೆ ಎಷ್ಟು ಅರ್ಥ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಸೊ ರಿಯಾಲಿಟಿ ಗೊತ್ತಿದ್ದಾಗ ಈ ತರದ ಕಂಪ್ಯಾರಿಸನ್ಸ್ ಆಗಲ್ಲ. ಆಸೆ ಇರ್ಬೇಕು, ಆದ್ರೆ ಅತಿ ಆಸೆ ಕಂಪ್ಯಾರಿಸನ್ ಅಲ್ಲಿ ಅವ್ರು ಮಾಡಕ್ಕಾಗ್ಲಿಲ್ಲ. ಅವ್ರು ನೋಡು ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಹಾಕಿದ್ರು, ನಮ್ಗೆ ಅಲ್ಲ ಸ್ಟೇಟಸ್ ಅಲ್ಲಿ ಹಾಕಕ್ ಏನು ಇಲ್ವೇ ಇಲ್ಲ. ಈ ರೀತಿ ಒಬ್ಸೆಷನ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಅಲ್ಲಿ ಬದುಕೋದು ತುಂಬಾ ಕಷ್ಟ ಆಗುತ್ತೆ. ಅವಾಗ ಅವ್ರು ಹೇಳ್ತಾರೆ, ಅಯ್ಯೋ ಮ್ಯಾಮ್ ತುಂಬಾ ಟಾಕ್ಸಿಕ್ ಆಗ್ಬಿಡಿದ್ಲು, ತುಂಬಾ ಏನ್ ಕೇಳಿದ್ರು ನೀನ್ ನನ್ಗೆ ಅದನ್ನ ಕೊಡಿಸ್ತಿಲ್ಲ, ಇದನ್ನ ಕೊಡಿಸ್ತಿಲ್ಲ. ನಾನು ಅವಳಿಗೆ ತಿಂಗ್ಳಿಗೊಂದ್ 2-3 ಸೀರೆ ಕೊಡಿಸ್ತಾನೆ ಇರ್ತಿದ್ದೆ, ಡ್ರೆಸ್ಸಸ್ ಕೊಡಿಸ್ತಿದ್ದೆ, ಶಾಪಿಂಗ್ ಮಾಡ್ತಿದ್ದೆ. ವಾರಕ್ಕೆ ಇಳಿದೋಯ್ತು. ವಾರಕ್ಕೆ ನೆನ್ನೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದೀವಿ, ಬೇರೆ 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 ಇರ್ತದಂತ ವಸ್ತುಗಳು ಬೇಕಿತ್ತು. ಕೇಳ್ತಾನೆ ಇದ್ದಾಗ ನನಗೆ ಪೂರೈಸಕ್ ಆಗ್ಲಿಲ್ಲ. ಪೂರೈಸಕ್ ಆಗದಷ್ಟು ನೀನೇನ್ ಗಂಡ್ಸ, ನೀನೇನು ಉಪಯೋಗನೇ ಇಲ್ಲ, ನೀನ್ ಏನು ಮಾಡಕ್ಕೆ ಆಗಲ್ಲ, ಅವ್ರು ನೋಡು ಇವ್ರು ನೋಡು ಅಂತೆಲ್ಲ ಹೇಳ್ಬೇಕಾದ್ರೆ ನಂಗೆ ತುಂಬಾ ಹೆಲ್ಪ್ಲೆಸ್ ಅನ್ಸ್ತಾ ಇತ್ತು. ಎಷ್ಟೋ ಜನ ಗಂಡ್ಮಕ್ಳು ಪಾಪ ಹೇಳ್ತಾರೆ, ಹೆಲ್ಪ್ಲೆಸ್ ಅನ್ಸುತ್ತೆ ಮ್ಯಾಮ್, ನನ್ಗೇನು ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ನಂದು ಇರೋದೇ ಇಷ್ಟೇ ಅರ್ನಿಂಗು, ಇದ್ರಲ್ಲಿ ಹೆಂಗೋ ಮ್ಯಾನೇಜ್ ಮಾಡೋಣ ಅಂದ್ರೆ ಕೇಳೋದೇ ಇಲ್ಲ ಅನ್ನೋ ತರದಲ್ಲಿ. ಇದರಲ್ಲಿ ನಾವು ಬರೀ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾ ಇಲ್ಲ, ಇನ್ನು ಗಂಡ್ಮಕ್ಳುನು ನೀನ್ ಅವ್ರು ನೋಡು, ಅವ್ರು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆದ್ಮೇಲೆ ಎಷ್ಟು ಸ್ಲಿಮ್ ಅಂಡ್ ಟ್ರಿಮ್ ಆಗಿದ್ದಾರೆ, ನೀನ್ ಹಂಗ ಇಲ್ವೇ ಇಲ್ಲ. ಇವ್ರು ಈ ತರ ಹೇಳ್ಬೇಕಾದ್ರೇನು ಹೆಣ್ಮಕ್ಳಿಗೆ ತುಂಬಾ ನಾವ್ ಯಾರಿಗೆ ಕಂಪ್ಯಾರಿಸನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಮಾಡಬಾರದು. ನಮ್ ಬದುಕು ನಮ್ದು, ಇನ್ನೊಬ್ಬದ್ದು ಬೇರೆ ತರ ಇರುತ್ತೆ. ಕಂಪ್ಯಾರಿಸನ್ ಯಾಕೆ ಮಾಡ್ತಾ ಇದೀವಿ, ಯಾಕೆ ಇದು ಬೇಕಾ ಬೇಡವಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಕೆಲವರು. ನೋಡು ಈಗ ಮಕ್ಕಳಿಗೂ ಹಂಗೆ ಮಾಡ್ತಾರೆ, ಅವ್ರು ಎಷ್ಟ್ ಚೆನ್ನಾಗಿ ಓದ್ತಾರೆ ನೋಡ್, ನೀನ್ ಓದೋದೇ ಇಲ್ಲ, ನೀನ್ ಉಪಯೋಗ ಇಲ್ಲ ಅಂತ ಹೇಳಿದಾಗ ಆಲ್ರೆಡಿ ಒಂದ್ ಮನುಷ್ಯನ ಒಳಗಡೆ ನಾನ್ ಹೆಲ್ಪ್ಲೆಸ್ ಅನ್ನೋ ಫೀಲಿಂಗ್ ಬೆಳೆದ್ಬಿಡುತ್ತೆ, ನೆಗೆಟಿವಿಟಿ ಬೆಳೆದ್ಬಿಡುತ್ತೆ. ಅವಾಗ ನಾನು ಏನೇ ಮಾಡಿದ್ರು ಯಾರು ಮೆಚ್ಕೊಳ್ಳಲ್ಲ, ನನ್ಗೆ ಯಾರಿಗೂ ನನ್ ಕಡೆ ಇಷ್ಟ ಆಗಲ್ಲ. ಸೊ ಮೈಲ್ಡ್ ಆಗಿ ಅದು ಸ್ಟ್ರೆಸ್ ಆಗ್ತಾ ಹೋಗ್ತಾ ಡಿಪ್ರೆಷನ್ ಆಗೋದಂತೂ ಗ್ಯಾರಂಟಿ. ಸೊ ಅದಕ್ಕೋಸ್ಕರನೇ ಒಂದು ರಿಲೇಶನ್ಶಿಪ್ ಅಂದ್ರೆ ಬರೀ ಒಂದು ಹುಡುಗ ಹುಡುಗಿ ಅಲ್ಲ, ಅದ್ರಲ್ಲಿ 2 ಫ್ಯಾಮಿಲೀಸ್ ಇನ್ವಾಲ್ವ್ ಆಗಿರ್ತಾರೆ, ಅದ್ರಲ್ಲಿ ಮಕ್ಳು ಇರ್ತಾರೆ, ಫ್ರೆಂಡ್ಸುನು ಸೇರಿರ್ತಾರೆ. ಕೆಲವ್ರು ಹೇಳ್ತಾರೆ, ಮ್ಯಾಮ್ ಗಂಡ ಹೆಂಡತಿ ನಾವ್ ಎಷ್ಟು ಚೆನ್ನಾಗಿದ್ವಿ, ಅವ್ರು ಡೈವರ್ಸ್ ಮಾಡ್ಬಿಟ್ಮೇಲೆ ನಾವು ಹುಡುಗ ಹುಡುಗಿ ನಾನು ಆ ಗಂಡನ್ ಮಾತಾಡ್ಸ್ಬೇಕಾ ಇಲ್ವಾ ಅನ್ನೋ ತರದಲ್ಲಿ ಎಲ್ಲರಿಗೂ ಆ ಒಂದು ಸ್ಟ್ರೆಸ್ ಆಗುತ್ತೆ. ಸೊ ಹಂಗಾಗಿ ಡೈವರ್ಸ್ ಹೋಗೋಕ್ಕೂ ಮುಂಚೆ ಪ್ಲೀಸ್ ಫಸ್ಟ್ ಕೂತು ಮಾತಾಡೋದ್ರಿಂದಾನೇ ಬಹಳಷ್ಟು ಸಮಸ್ಯೆಗಳು. ಈಗ ಜಗಳ ಆಡಿ ಅಂತ ನಾವ್ ಹೇಳ್ತಿಲ್ಲ, ಮಾತಾಡಿ ಕಮ್ಯುನಿಕೇಶನ್ ಬೆಳೆಸ್ಕೊಳ್ಳಿ. ನಿಂಗೆ ಏನ್ ಇಷ್ಟ, ಏನ್ ಇರ್ಲಿಲ್ಲ, ನಾನು ಏನ್ ಚೇಂಜ್ ಆಗ್ಬೇಕು. ಕೆಲವ್ರು ಹೇಳೋದು ನಾನೇ ಚೇಂಜ್ ಆಗ್ಲಿ ನಿಂಗೆ, ಈ ಆಟಿಟ್ಯೂಡ್ ಅಲ್ಲಿ ಆನ್ಸರ್ ಮಾಡಿದಾಗ ಅದು ಮುಡ್ದ್ ಬೀಳೋದಂತೂ ಗ್ಯಾರಂಟಿ. ಈಗೋವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಗಿವ್ ಅಂಡ್ ಟೇಕ್ ಜಾಸ್ತಿ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅಕಾಮಡೇಟಿವ್ ಆಗಿರೋದು ವೆರಿ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಇಷ್ಟ ಬಂದಂಗೆ ಇರ್ಲೇಬೇಕು. ಕೆಲವ್ರು ಹೆಣ್ಮಕ್ಳು ಹೇಳ್ತಾರೆ, ಇವತ್ತು ನೀನು ನಾನು ಹೇಳ್ದಂಗೆನೆ ಗ್ರೀನ್ ಶರ್ಟ್ ಹಾಕೊಂಡು ಹೋಗ್ಬೇಕು ಅನ್ನೋ ತರದಲ್ಲೆಲ್ಲ ಹೇಳಿದಾಗ ಅದನ್ನ ತಡ್ಕೊಳ್ಳೋದು ತುಂಬಾ ಕಷ್ಟ. ಟಾಕ್ಸಿಕ್ ಎನ್ವೈರನ್ಮೆಂಟ್ ಅಲ್ಲಿ ಯಾವುದೇ ರಿಲೇಶನ್ಶಿಪ್ ಉಳ್ಕೊಳ್ಳೋದು. ಬಿಡುಗಡೆಗೂ ಮುನ್ನ ಒಳಗಡೆ ಕೂತ್ಕೊಂಡು ಒಂದು 5 ನಿಮಿಷ ಮಾತಾಡಬೇಕು, ಮನಬಿಚ್ಚಿ ಮಾತಾಡಬೇಕು. ಎಲ್ಲೋ ಒಂದು ಕಡೆ ಹೆಂಡತಿಯನ್ನ ತಿದ್ದುವುದಕ್ಕೆ ಪಕ್ಕದ ಮನೆಯವನನ್ನ ಉದಾಹರಣೆಯಾಗಿ ಕೊಡೋದು, ಗಂಡನನ್ನ ತಿದ್ದೋದಕ್ಕೆ ಪಕ್ಕದ ಮನೆಯವಳನ್ನ ಉದಾಹರಣೆಯಾಗಿ ಕೊಡೋದು ಕೆಲವೊಮ್ಮೆ ಪ್ರಮಾದ ಆದೀತು ಅನ್ನೋದು ಈ ಅನೇಕ ಡಾಕ್ಟರ್ ಮಾತನಾಡಬೇಕಾದ್ರೆ ಅದರಲ್ಲೊಂದು ಸಣ್ಣ ಸಂದೇಶ ಇತ್ತು. ಇನ್ನು ಸಂಗೀತ ಮೇಡಮ್, ಈಗ ಗಂಡನಿಗೆ ಇರುವ ಸಹವಾಸ ದೋಷದಿಂದ ಅಥವಾ ಹೆಂಡತಿಗೆ ಇರುವ ಸಹವಾಸ ದೋಷದಿಂದ ಈ ಗಂಡ ಹೆಂಡತಿಯರ ನಡುವೆ ಅಂದ್ರೆ ಕೆಟ್ಟ ಸ್ನೇಹಿತರು ಕೆಟ್ಟ ಸಲಹೆ ಕೊಟ್ಟಾಗ ಅಥವಾ ಕೆಟ್ಟ ಸ್ನೇಹಿತೆಯರು ಕೆಟ್ಟ ಸಲಹೆಯನ್ನು ಕೊಟ್ಟಾಗ ಹೆಂಡತಿ ಡೈವರ್ಟ್ ಆಗೋದು ಅಥವಾ ಗಂಡ ಡೈವರ್ಟ್ ಆಗೋ ಚಾನ್ಸಸ್ಗಳಿದಾವ? ಇದೆ ಸರ್. ಎಷ್ಟೋ ಡೈವೋರ್ಸ್ ಇದನ್ನ ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ಈಗ ಕೆಲವರು ಏನ್ ಗೊತ್ತಾ, ಕೆಲವರಿಗೆ ಇವ್ರದ್ದು ಒಳ್ಳೆ ಸಂಸಾರವನ್ನ ನೋಡಿ ತಡ್ಕೊಳಕ್ ಆಗೋದಿಲ್ಲ, ಉರಿತಾ ಇರುತ್ತೆ. ಈಗ ಅವ್ರ ಮನೆಯಲ್ಲೂ ಜಗಳ ಆಗ್ತಾ ಇರುತ್ತೆ. ಈಗ ಕೆಲವರು ಏನ್ ಗೊತ್ತಾ, ಹೆಂಗಸರು ಹಾಗೆ, ಆಚೆ ಗಂಡಸರು ಹಾಗೆ.
ಈಗ ಅವ್ರ ಮನೆಯಲ್ಲಿಯೂ ಕೂಡ ಅವ್ರ ಗಂಡ ಹೆಂಡತಿ ಮಾತಾಡುವಾಗ ಇವ್ರನ್ನ ಇದ್ ಮಾಡ್ತಾ ಇರ್ತಾರೆ, ಕಂಪೇರ್ ಮಾಡ್ತಾ ಇರ್ತಾರೆ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ, ಒಂದು ಜಗಳ ಮಾಡ್ಕೊಳ್ಳೋದಿಲ್ಲ, ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಮೇಡ್ ಫಾರ್ ಈಚ್ ಅದರ್, ಹಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆವಾಗ ಇವ್ರಿಗೆ ಏನಾಗುತ್ತೆ, ಅಷ್ಟು ಕಂಪ್ಯಾರಿಸನ್ ಆಗ್ತಾ ಇದ್ದಾಗ ಇವ್ರಿಗೆ ಒಳಗೊಳಗೆ ಜಲಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇವ್ರನ್ನ ಹೆಂಗಾದ್ರೂ ನಾನು ಮುರಿಬೇಕು, ಇವ್ರನ್ನು ನನ್ನಾಗೆ ಮಾಡ್ಕೊಳ್ಬೇಕು, ಅಂದ್ರೆ ನಮ್ಮ ಫ್ಯಾಮಿಲಿ ಹಾಗೆ ಮಾಡ್ಬೇಕು ಅನ್ನುವಂತ ನೆಗೆಟಿವ್ ಥಾಟ್ಸ್ ಬರುತ್ತೆ ಅವರಿಗೆ. ಈಗ ಮನೆಯಲ್ಲಿ ನೀವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರಿ ಕೀಪ್ ಆನ್ ಕಂಪ್ಯಾರಿಸನ್ ಅಂತ. ಅದು ಎಷ್ಟು ನೆಗೆಟಿವ್ ಮತ್ತೆ ಎಷ್ಟು ಟಾಕ್ಸಿಕ್ ಅಂತ ಹೇಳಿದ್ರೆ ಅದರಿಂದವೇ ಎಷ್ಟೋ ಡೈವರ್ಸ್ ಎಲ್ಲ ಆಗಿದ್ದಿದೆ. ಯಾಕಂತ ಹೇಳಿದ್ರೆ ಈಗ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಚೆನ್ನಾಗಿರುತ್ತೆ, ಒಂದ್ 2-3 ತಿಂಗಳು ತುಂಬಾ ಚೆನ್ನಾಗಿರುತ್ತೆ, ನೀನೇ ಚಿನ್ನ, ನೀನೇ ರನ್ನ, ನೀನೇ ಎಲ್ಲದೂ ಆಗಿರುತ್ತೆ, ಡೈಮಂಡು ಎಲ್ಲ, ಹನಿ ಬನಿ ಎಲ್ಲ ಆಗಿರುತ್ತೆ. ಆಫ್ಟರ್ ದ್ಯಾಟ್ ಈಗ ಏನ್ ಗೊತ್ತಾ, ಈಗ ಈಗ ಲೇಡೀಸ್ ಏನಂತ ಹೇಳಿದ್ರೆ ಮನೆಯಲ್ಲಿ ಫಸ್ಟ್ ಇದ್ ಮಾಡೋದು ಒಂದು ಅಡುಗೆ ಚೆನ್ನಾಗಿ ಮಾಡಲಿಲ್ಲ, ಕೀಪ್ ಆನ್ ಅವರು ಝೊಮ್ಯಾಟೊದಲ್ಲಿ ಮಾಡ್ತಾ ಇದ್ದಾರೆ, ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ತಾ ಇದ್ದ ಅಂತ ಹೇಳಿದ ಕೂಡ ಒಂದು ಸ್ವಲ್ಪ ದಿನ ಸಹಿಸ್ಕೊಳ್ತಾರೆ ಯಾರು ಜೆಂಟ್ಸು. ಅದಾದ್ಮೇಲೆ ನಿನ್ಗೆ ಒಂದು ಅಡುಗೆನೇ ಬರಲ್ವಾ ಅಂತ ಅಲ್ಲಿಂದ ಚೂರೇ ಸ್ಟಾರ್ಟ್ ಆಗುತ್ತೆ. ನಿನ್ಗೆ ಅಪ್ಪ ಅಮ್ಮ ಏನು ಹೇಳ್ಕೊಡ್ಲಿಲ್ವಾ, ಅದೇ ರೀತಿ ಕ್ವಶನ್ ಅನ್ನ ಮೇಲಿಂದ ಮೇಲೆ ಕೇಳಿದಾಗ ಅವರಿಗೂ ಇರಿಟೇಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ. ನಾನು ಆಫೀಸಿಗೆ ಹೋಗಿ ಬರ್ತೇನೆ, ಇಷ್ಟು ಕೆಲಸ ಮಾಡ್ತೇನೆ, ನನ್ನ ಮನೆಗೆ ಬಂದು ಅಡುಗೆನೂ ಮಾಡಬೇಕಾ? ಮತ್ತೆ ಈಗ ಅದಕ್ಕೆ ಕೆಲವರು ಈಗ ವೆಲ್ದಿ ಫ್ಯಾಮಿಲಿ ಇದ್ರೆ ಅವ್ರು ಕುಕ್ ಹಾಕೊಂಡಿರ್ತಾರೆ. ಈಗ ಫಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕುಕ್ ಇರ್ತಾರೆ, ಈವ್ನಿಂಗ್ ಡಿನ್ನರ್ಗೆ ಕುಕ್ ಇರ್ತಾರೆ. ಈಗ ನೀವು ಒಂದು ಒಳ್ಳೆ ವೆಲ್ದಿ ಫ್ಯಾಮಿಲಿ, ಈಗ ದೊಡ್ಡ IT ಎಂಪ್ಲಾಯೀಸ್ ಫ್ಯಾಮಿಲಿ ಎಲ್ಲ ನೋಡಿದ್ರೆ ಅಲ್ಲಿ ಒಂದು 4-5 ಜನ ಎಂಪ್ಲಾಯೀಸ್ ಇರ್ತಾರೆ, ಅಂದ್ರೆ ಸಾರಿ ವರ್ಕರ್ಸ್ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಇದು ಮಾಡೋಕ್ಕಾಗಲ್ಲ. ಈಗ ಅವರಿಬ್ರು ಬಿಸಿ ಇರ್ತಾರೆ, ಬಿಸಿ ಇದ್ರೆ ಓಕೆ, ಬಟ್ ಅವರಿಗೆ ಕಾಂಪ್ರಮೈಸ್ ಆಗಕ್ಕಾಗಲ್ಲ. ಈಗ ನಾನು ಯಾಕೆ ಮಾಡಬೇಕು, ನೀವು ಆಫೀಸಲ್ಲಿ ಕೆಲಸ ಮಾಡ್ತೀರಾ, ನಾನು ಆಫೀಸಲ್ಲಿ ಕೆಲಸ ಮಾಡ್ತೇನೆ, ನಾನು ಲಕ್ಷಗಟ್ಟಲೆ ಅರ್ನ್ ಮಾಡ್ತೇನೆ, ನಾನು ಯಾಕೆ ಕೆಲಸ ಮಾಡಬೇಕು ಅಂತ ಹೇಳಿ ಈಗ ಮಾಡ್ಕೊಳ್ಳಿ. ಅವ್ರ ಹತ್ರ ದುಡ್ಡಿದ್ರೆ ಓಕೆ, ನೋ ಪ್ರಾಬ್ಲಮ್. ಬಟ್ ಕೆಲವರು ಏನ್ ಮಾಡ್ತಾರೆ, ದುಡ್ಡಿರೋದಿಲ್ಲ, EMIಗೆ ಹೋಗ್ತಾರೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು. ಈಗ ಅವ್ರ ಮನೇಲಿ 4-5 ಜನ ವರ್ಕರ್ಸ್ ಇದ್ದಾರೆ, ನಮ್ಮ ಮನೇಲಿ ಇಲ್ಲ ಅಂತ. ಅದೇ ರೀತಿ ಕೀಪ್ ಆನ್ ಕಂಪ್ಯಾರಿಸನ್ ಅಲ್ಲಿ ಎಷ್ಟೋ ಮನೆ ಒಡೆದು ಹೋಗಿದ್ದಿದೆ. ಅದಾದ್ಮೇಲೆ ಮ್ಯಾಮ್ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಅವ್ರ ಮನೆಯಲ್ಲಿ TV ತಗೊಂಡ್ ಬಂದ್ರು, ಕಾರ್ ತಗೊಂಡ್ ಬಂದ್ರು, ಚಿನ್ನ ತಗೊಂಡ್ ಬಂದ್ರು. ಇದಕ್ಕೋಸ್ಕರ ಏನ್ ಗೊತ್ತಾ, ಅದು ಇಮ್ಮೆಚುರಿಟಿ ಅಂತ ಹೇಳ್ತಾರೆ. ಮೆಚೂರ್ಡ್ ಪೀಪಲ್ ಏನ್ ಹೇಳ್ತಾರೆ ಏನಂತ ಹೇಳಿದ್ರೆ ನಮಗೂ ಟೈಮ್ ಬರುತ್ತೆ, ನಮ್ ಗಂಡನಿಗೂ ಒಳ್ಳೆ ಇದು ಏನಂದ್ರೆ ಪ್ರಮೋಷನ್ ಆಗುತ್ತೆ, ಆವಾಗ ನಮ್ಗೆ ಸಿಗುತ್ತೆ. ಈಗ ಒಬ್ರು ಹೇಳ್ತಾ ಇದ್ರು 15 ವರ್ಷ ಬೇಕಿತ್ತು ಮೊದ್ಲು ಕನಸಿನ ಮನೆ ಕಟ್ಲಿಕ್ಕೆ ಅಂತ. ಅದು ಡೆಫಿನೆಟ್ಲಿ ಸರಿ. ಏನಂತ ಹೇಳಿದ್ರೆ ಮೊದ್ಲೆಲ್ಲ ಏನಂತ ಹೇಳಿದ್ರೆ ಕೈ ತುಂಬಾ ಮೈ ತುಂಬಾ ಸಾಲ ಮಾಡ್ಕೊಂಡು ಏನು ಅಷ್ಟೇನು ಸ್ಟ್ರೆಸ್ ಅಲ್ಲಿ ಏನು ಮನೆ ಕಟ್ತಾ ಇರ್ಲಿಲ್ಲ. ನಮ್ಗೆ ಈಗ ಆರಾಮ್ಸೆ ಈಗ ರೆಂಟಲ್ ಹೌಸ್ ಇದ್ರು ಓಕೆ, ನಮ್ಗೆ ದುಡ್ಡಿದ್ದಾಗ ಮನೆ ಕಟ್ಕೊಳ್ತಿದ್ದೇವೆ ಅಂತ. ಈಗ ಹಾಗಲ್ಲ. ಈಗ ಮದುವೆ ಆಗಿ ಒಂದು 6 ತಿಂಗಳಿಗೆ ಅವರಿಗೆ ಸ್ವಂತ ಕಾರ್ ಇರಬೇಕು, ಸ್ವಂತ ಫ್ಲಾಟ್ ಇರಬೇಕು, ಸ್ವಂತ ಮನೆ ಇರಬೇಕು, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರ್ಬೇಕು, ಆಳು ಕಾಳು ಇರಬೇಕು. ಅದಿದ್ರೆ ಮಾತ್ರ ಜೀವನ. ಈಗ ಎಂತ ಮದುವೆ ಅಂತ ಹೇಳಿದ್ರೆ ನಿಮ್ಮ ಒಂದು ಏನಂತ ಹೇಳಿದ್ರೆ ಎಲ್ಲ ಫೆಸಿಲಿಟಿಯನ್ನ ಫುಲ್ಫಿಲ್ ಮಾಡಿದ್ರೆ, ನಿಮ್ಗೆ ಅಷ್ಟು ದುಡ್ಡಿದ್ರೆ, ಅಷ್ಟು ಪೇಷನ್ಸ್ ಇದ್ರೆ ಮಾತ್ರ ಮದುವೆ ಆಗ್ಲಿಕ್ಕಾಗುತ್ತೆ. ಈಗ ಮದುವೆ ಮೊದಲಿನ ಹಾಗೆ ಇದೆ ಅಲ್ವೇ ಅಲ್ಲ, ಇದು ಮಾರ್ಕೆಟಿಂಗ್ ಮತ್ತೆ ಬಿಸ್ನೆಸ್. ನಿಮ್ಗೆ ಈಗ ಒಂದು 100 ಒಂದು ಇದಿರುತ್ತೆ, ಒಂದು ಪೇಪರ್ ಇರುತ್ತೆ, ಅದರಲ್ಲಿ ನೀವೆಲ್ಲ ಟಿಕ್ ಮಾರ್ಕ್ ಹಾಕಿದ್ರೆ ನಿಮ್ಗೆ ಎಲ್ಲದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದ್ರೆ ಮದುವೆ, ಇಲ್ದಿದ್ರೆ ನಿಮ್ ಮದುವೆ ಇಲ್ಲ. ಎಸ್. ಇನ್ನು ಉಷಾ ಮೋಹನ್ ಮೇಡಮ್, ಎಲ್ಲೋ ಒಂದು ಕಡೆ ಈ ಅನೈತಿಕ ಸಂಬಂಧಕ್ಕೆ ಕಾನೂನು ಕೂಡ ಕೆಲವೊಮ್ಮೆ ರಕ್ಷಣೆಯನ್ನು ಕೊಡುತ್ತೆ. ಕೆಲವರು ಹೆಂಡತಿ ಜೀವಂತವಾಗಿದ್ದಾಗಲೇ ಮತ್ತೊಂದು ಜೀವಂತವಾಗಿರುವ ಹುಡುಗಿಯ ಸಹವಾಸದಲ್ಲಿ ಇರ್ತಾರೆ. ಇನ್ನು ಗಂಡನೂ ಕೂಡ ಅಷ್ಟೇ, ಹೆಂಡತಿನೂ ಕೂಡ ಅಷ್ಟೇ. ಈ ಅನೈತಿಕ ಸಂಬಂಧಗಳಲ್ಲಿ ಕೆಲವೊಮ್ಮೆ ಆಕೆಗೆ ಮಕ್ಕಳ ಮೇಲೆ ನಿಗಾ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವನ ಜೊತೆ ಹೆಂಗ್ ಸಂಪರ್ಕದಲ್ಲಿರ್ಲಿ, ಇವ್ರ ಜೊತೆ ಹೆಂಗ್ ಮೇಂಟೈನ್ ಮಾಡ್ಲಿ, ಈ ಎರಡು ಬಿಜಿ ಜಂಜಾಟದಲ್ಲಿ ಮಕ್ಕಳನ್ನ ಮರೀತಾರೆ. ಸೊ ಮಕ್ಕಳ ಭವಿಷ್ಯದ ಮೇಲೆ ಹೆಂಗಿದು ಪರಿಣಾಮ ಬೀರುತ್ತೆ ಅಂತ ಈ ಇಲ್ಲಿಗಲ್ ಅಫೇರು, ಈ ಅನೈತಿಕ ಸಮಸ್ಯೆ. ಈಗ ನನಗೆ ಸುಮಾರು ಕೇಸಸ್ ಹೇಗೆ ಬರ್ತಿದೆ ಅಂದ್ರೆ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ತುಂಬಾ ಹೇಗೆ ಇದೆ ಅಂದ್ರೆ, ನಾನು ಕೇಳೋದು ಇಷ್ಟೇ, ಅವ್ರ ಹತ್ರ ಕೇಳೋದು ಪ್ರಶ್ನೆಗಳು, ನಿಮ್ಮಲ್ಲಿ ಅಕ್ಕಪಕ್ಕನೇ ನಿಮ್ಮ ಯಜಮಾನರು, ನಿಮ್ಮ ಫ್ಯಾಮಿಲಿ, ಅದನ್ನೇ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ನೀವು. ಪರಿಚಯ ಇಲ್ಲಂತ ವ್ಯಕ್ತಿಗಳು ಅಂದ್ರೆ ಈ ಸ್ಟ್ರೇಂಜರ್ಸ್ ಇವರೆಲ್ಲ ಈ ಆನ್ಲೈನಲ್ಲಿ ಮತ್ತೆ ಡೇಟಿಂಗ್ ಆ್ಯಪ್ ಅಂತಿದೆ, ಕೆಲವುದ್ರಲ್ಲೆಲ್ಲ ಇವರು ಹುಡ್ಕೊಂಡು ಹೋಗಿ ಅನಾಯಕ ಸಂಬಂಧನ ಹಿಡ್ಕೊಳ್ತಾರೆ. ಇಲ್ಲಿ ಇವರೇ ಮರ್ತೋಗಿರ್ತಾರೆ. ಇಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಈ ಕಡೆ ಗಂಡನಿಗೂ ಗೊತ್ತಿಲ್ಲದಂಗೆ ಥರ ಈ ಥರ ಏನಕ್ಕೆ ಅಂದರೆ ಎಕ್ಸ್ಟ್ರಾ ಇನ್ಕಮ್ ಸೋರ್ಸು. ಸರ್ ಇದಕ್ಕೆ ಇನ್ನೊಂದು ಸಂಬಂಧ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ದೇ ವಾಂಟ್ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್. ಹೇಗೆ ಅಂತ ಹೇಳಿದ್ರೆ, ನನ್ನ ಗಂಡ ನನ್ನ ಹತ್ರ ಖರ್ಚಿಗೆ ನನಗೆ ಕೊಡ್ತಿಲ್ಲ ಅಂದಾಗ ಇನ್ನೊಂದು ಅನಾಯಕ ಸಂಬಂಧ ಮಾಡುವಾಗ ಅವನಿಗೆ ದುಡ್ಡಿನ ಒಂದು ಬೆಂಬಲಿಗೆ ಒಂದು ಸಪೋರ್ಟಿವ್ ಅಂದರೆ ಒಂದು ಸಪೋರ್ಟ್ ಆಗಿ ಇನ್ಕಮ್ ಕಾರಣನ ಅಥವಾ ಎಮೋಷನಲಿ ಇರುತ್ತೆ, ಫಿಸಿಕಲಿ ಇರುತ್ತೆ, ಆ್ಯಂಡ್ ಟೇಕ್ ಕೇರು ಇರುತ್ತೆ, ಈ ಥರನೂ ಇರುತ್ತೆ. ಕೆಲವೊಂದರಲ್ಲಿ ಏನಾದ್ರೆ ಗಂಡ ಕುಡ್ಕ ಇರ್ತಾನೆ, ಅವ್ನು ತುಂಬ ಹೊಡಿತಾನೆ, ಅವ್ನು ಹೇಳಿದ ಮಾತು ಕೇಳಲ್ಲ, ಮನೆಗೆ ಬರಲ್ಲ, ಆವಾಗ ಇನ್ನೊಂದು ಕಂಪ್ಯಾನಿಯನ್ನ ಹುಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಮಕ್ಕಳಿಗೆ ಏನಂದ್ರೆ, ಮಕ್ಕಳು ಎಲ್ಲ ಕಣ್ಣಲ್ಲಿ ನೋಡ್ತಾ ಇರ್ತಾರೆ,
ಗಂಡ ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ, ಮಕ್ಕಳು ಕಣ್ಣಲ್ಲೆಲ್ಲ ನೋಡ್ತಾರೆ, ಮಮ್ಮಿ ಯಾವಾಗಲೂ ಫೋನಲ್ಲಿ ಬ್ಯುಸಿ ಇರ್ತಾರೆ, ಮಮ್ಮಿ ಯಾವಾಗಲೂ ಹೊರಡೆ ಹೋಗ್ತಾರೆ, ನನಗೇನೋ ಒಂದು ಚಾಕ್ಲೇಟ್ ಅದು ಇದೆಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಕೆಲವು ಮಮ್ಮಿ ಏನಾದ್ರು ಹೊರಡೆ ಹೋಗ್ಬೇಕಂದ್ರೆ ಮಕ್ಳಿಗೆ 100 ರೂಪಾಯಿನ ಏನೋ 50 ರೂಪಾಯಿನ ಕೊಟ್ಬಿಟ್ಟು ಪಪ್ಪಗೆ ಹೇಳಕ್ಕೆ ಹೋಗ್ಬೇಡ, ಪಪ್ಪ ಏನೋ ಫೋನ್ ಮಾಡಿದ್ರೆ ನಾನು ಇಲ್ಲಿ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅಂತೇಳು, ಮಲಗಿದ್ದೀನಿ ಅಂತೇಳಿ ಈ ಥರ ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಅವರು. ಪಪ್ಪ ಬರೋಕ್ಕಿಂತ ಮುಂಚೆ ಮನೆಗೆ ಬರ್ತಾರೆ. ಇಲ್ಲಿ ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಏನಾಗ್ತಿದ್ದಾನೆ, ಮಕ್ಕಳಿಗೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಮಕ್ಕಳು. ಹೇಗೆ, ನೀನೇನೋ ನಾನು ಕೊಟ್ಟಿಲ್ಲ ಅಂದರೆ ನಾನು ಪಪ್ಪಂಗೆ ಹೇಳ್ತೀನಿ, ಆಯಿತಾ, ಪಪ್ಪಂದು ತಪ್ಪಿರುತ್ತಲ್ಲಿ, ಪಪ್ಪ ನೀನೇನೋ ನಾನು ಕೊಟ್ಟಿಲ್ಲ ಅಂದರೆ ನಾನು ಮಮ್ಮಿಗೆ ಹೇಳ್ತೀನಿ. ಸೊ ಮಕ್ಕಳಾದವರು ಪೇರೆಂಟ್ಸನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಣಾಮ ಯಾರು ಕಾರಣ? ಇದಕ್ಕೆ ತಂದೆ ತಾಯಿನೇ ಕಾರಣ. ಇದಕ್ಕೆ ಇದು ಒಂದು ಕೇಸ್ ನನ್ನ ಹತ್ರ ಹೇಗೆ ಬಂದಿದೆ ಅಂದರೆ, ಇದು ನಗಬೇಕಾ ಅಳಬೇಕಾ ಗೊತ್ತಿಲ್ಲ, ಆ ಥರ ವಿಚಿತ್ರವಾಗಿದೆ ಕೇಸ್ಗಳು ಕೆಲವೊಂದು ಬಂದಾಗ. ಇಲ್ಲಿ ಏನಾಗುತ್ತೆ ಅಂದರೆ, ಈ ಮಕ್ಕಳು ಪ್ರೀತಿ ಹುಡ್ಕೊಂಡು ಹೋಗ್ತಾರೆ ಹೊರಗಡೆ. ಈ ಮಕ್ಕಳು ಅವರು 12th ಸರ್ ನಿಮಗೆಲ್ಲ ಗೊತ್ತಿರ್ಬೋದು, 12-13 ವರ್ಷದ ಮಕ್ಕಳು ಇವತ್ತಿನ ಹೊರಗಿನ ಪ್ರಪಂಚಕ್ಕೆ ತಂದೆ ತಾಯಿ ಪ್ರೀತಿ ಕಡಿಮೆ ಆಗಿದೆ ಅಂತೇಳಿ ಹೊರಗಡೆ ಹೋಗ್ತಾ ಅವರು ಡ್ರಗ್ಸ್ಗೆ ಎಡಿಕ್ಟ್ ಆಗ್ತಾ ಇದ್ದಾರೆ, ಆಯಿತಾ. ಈ ಥರ ಪಾರ್ಟೀಸು ಅದು ಇದಕ್ಕೆಲ್ಲ ಎಡಿಕ್ಟ್ ಆಗ್ತಾ ಇದ್ದಾರೆ. ಅದ್ರ ಜೊತೆಲಿ ಸಾಲದು ಅಂತ ಈ ಮಕ್ಕಳಿಗೆ ಈ ಡ್ರಗ್ಸ್ ಅಂತ ಎಡಿಕ್ಟ್ ಆದಾಗ ಏನಾಗುತ್ತೆ, ಇನ್ಸುಲಿನ್ ಬರ್ತದೆ ಸರ್, ಅದರಲ್ಲಿ HIV ಆಗ್ತಿದೆ ಅವ್ರಿಗೆ. ಇದೆಲ್ಲ ಕಾರಣ ಯಾರಾಗ್ತಿದ್ದಾರೆ? ಪೇರೆಂಟ್ಸ್ ಆದವರು ತನ್ನ ಮಕ್ಕಳನ್ನ ಅದನ್ನು ಗಮನಿಸ್ತಾ ಇಲ್ಲ. ಇದ್ರ ಜೊತೆಲಿನೂ ಈ ಒಂದು ಸೋಷಿಯಲ್ ಮೀಡಿಯಾಗೆ ನಾನು ಎಲ್ಲ ಹೆಣ್ಣು ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಡೆಫಿನೆಟ್ಲಿ ಕಂಪ್ಯಾನಿಯನ್ಶಿಪ್ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಹೆಂಡತಿನ ಆಕೆನ ಅದನ್ನು ಅಳಕೆ ಮಾಡಿ, ಆಕೆ ನನ್ನ ಜೀವನದಲ್ಲಿ ಒಂದು ಬೆಟರ್ ಹಾಫ್ ಅಂತ ಹೇಳ್ತೀವಿ, ಆಕೆನ ಮದುವೆ ಆಗ್ತೀರಾ, ಇಲ್ಲ ಗಂಡಾದವರು ಹೆಣ್ಣಿನ ಮದುವೆ ಆಗ್ತಾರೆ, ಹೆಣ್ಣಿದವರು ಗಂಡನ ಮದುವೆ ಆಗ್ತೀರಿ, ನೋಡಿ ಪರಸ್ಪರವಾಗಿ ಪ್ರೀತಿ ಮಾಡಿ ಮದುವೆ ಆಗ್ತೀರಾ. ಆ ಮದುವೆ ಆದ ನಂತರ ಆ ಒಂದು ಕೆಲವೊಂದು ಪ್ಲಾನೋಗ್ರಾಮ್ ಅಂತ ಹೇಳ್ತೀವಿ, ಪ್ಲ್ಯಾನ್ ಮಾಡ್ಕೊಳ್ಬೇಕು. ನನಗೆ ಈ ಥರ ಇರಬೇಕು, ಈ ಥರ ಇರಬೇಕು. ನಿಮ್ಮ ಗಂಡ ನಿಮಗೆ ಎಕ್ಸ್ಟ್ರಾ ದುಡ್ಡು ಪಾಕೆಟ್ ಮನಿ ಅಂತ ಕೊಡ್ತಿಲ್ಲ, ಕಾರಣ ಏನು? ಮನೆ ನಿಭಾಯಿಸ್ತಾ ಇದ್ದಾರೆ, ಮನೆ ಬಾಡಿಗೆ ಕಟ್ತಾ ಇದ್ದಾರೆ, ಮಕ್ಕಳು ಫೀಸ್ ಕಟ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಬಿಲ್ ಕಟ್ತಾ ಇದ್ದಾರೆ, ರೇಷನ್ ನೋಡ್ಕೊಳ್ತಿದ್ದಾರೆ, ಅದು ಸಾಲದಂತೆ ತನ್ನ ತಂದೆ ತಾಯಿನ ಖರ್ಚನ್ನು ನೋಡ್ಕೊಳ್ತಿದ್ದಾರೆ, ನಿಮ್ಮ ಖರ್ಚಿಗೂ ನೋಡ್ಕೊಳ್ತಿದ್ದಾರೆ. ನಾವು ಹೆಣ್ಣಾದವ್ರು ಅದನ್ನು ಸ್ವಲ್ಪ ನಿಭಾಯಿಸಬೇಕು. ಇತ್ತೀಚೆಗೆ ಸಹ ತುಂಬ ಬರ್ತಿರೋದೇನೇ ಇಲ್ಲೀಗಲ್ ಅಫೇರ್ಸು ತುಂಬಾ ಬರ್ತಾ ಇದೆ. ಕಾರಣ ಏನಂತೇಳಿದ್ರೆ ಮಾನಸಿಕ ಒತ್ತಡದಲ್ಲಿ ಅವರು ಖುದ್ದು ಹೋಗ್ತಾ ಇದ್ದಾರೆ, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ನಮಗಿಲ್ಲಿ ಹೈಲೈಟ್ ಆಗಿದ್ದು ಯಾವಾಗ ಗೊತ್ತಾ? ಕೋವಿಡ್ ಟೈಮಲ್ಲಿ 2020ನಲ್ಲಿ ನಾನು ವಾರ್ ರೂಮಲ್ಲಿದ್ದೆ. ಅಲ್ಲಿ ನಮಗೆ ಡೈಲಿ ನಮಗೆ ಪೊಲೀಸ್ ಸ್ಟೇಷನಿಂದ ಕಾಲ್ಸ್ ಬರ್ತಾಯಿತ್ತು, ಮೇಡಮ್ ಆ ಸಮಯದಲ್ಲಿ ಒಂದು ಕೊಲೆ ಇಲ್ಲ, ಆಕ್ಸಿಡೆಂಟ್ ಇಲ್ಲ, ಮರ್ಡರ್ ಇಲ್ಲ, ರಾಬರಿ ಇಲ್ಲ, ಏನೂ ಇಲ್ಲ ಅಲ್ಲಿ. ಆ ಸಮಯದಲ್ಲಿ 2020ಇಂದ ನಮ್ಮ ಕೋವಿಡ್ ಸಮಯದಲ್ಲಿ ಎಲ್ಲ ಮನೇಲೇ ಕುತ್ಕೊಂಡು ಕೆಲಸ ಮಾಡ್ತಿರ್ಬೇಕಾಯ್ತು, ವರ್ಕ್ ಫ್ರಮ್ ಹೋಮು. ಈ ವರ್ಕ್ ಫ್ರಮ್ ಹೋಮ್ನಲ್ಲಿ ಏನಾಗ್ತಿತ್ತು ಅಂದರೆ, ಗಂಡನಿಗೆ ಆಲ್ರೆಡಿ ಇನ್ನೊಂದು ಅಫೇರ್ ಇರುತ್ತೆ, ಆಫೀಸ್ನಲ್ಲಿ ಇರ್ಬೋದು, ಇಲ್ಲ ಹೆಂಡತಿಗೆ ಇನ್ನೊಂದು ಅಫೇರ್ ಇರುತ್ತೆ. ಆವಾಗ ಗಂಡ ಮನೇಲಿದ್ದಾಗ ಮಕ್ಕಳು ಮನೇಲಿದ್ದಾಗ ಅವರಿಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಬಾತ್ರೂಮ್ನಲ್ಲಿ ಹೋಗಿ ಕುತ್ಕೊಂಡು ಮಾತಾಡ್ತಿರುವಾಗ ಅಲ್ಲಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಪತ್ತೆ ಮಾಡಿ ಅಲ್ಲಿ ಗಲಾಟೆ ನಡೆದಿರುವಾಗ ಪೊಲೀಸ್ ಸ್ಟೇಷನಿಂದ ನಮ್ಗೆ ಕಾಲ್ ಬಂದು ನಾವು ಕೌನ್ಸ್ಲಿಂಗ್ ಮಾಡ್ತಿದ್ರಿ. ಆ ಸಮಯದಲ್ಲಿ ನಾವು ಹೈಯೆಸ್ಟ್ ಕೇಸ್ ನೋಡಿದ್ದೇನು ಅಂತ ಹೇಳಿದ್ರೆ, ಈ ಕೋವಿಡ್ ಟೈಮಲ್ಲಿ ಈ ಗಂಡ ಹೆಂಡತಿ ನಡುವೆ ಏನೇನು ನಡೀತಿತ್ತು ಅಂದರೆ ಇಲ್ಲಿಗಲ್ ಅಫೇರ್ಸ್ ಹೆವಿ ನಡೀತಿತ್ತು. ಅಲ್ಲಿ ನಂತರ ಇವತ್ತಿಗೂ ಜಾಸ್ತಿ ಆಗ್ತಾ ಬರ್ತಿದೆ ವಿನ ಕಡಿಮೆ ಅಂತೂ ಆಗಿಲ್ಲ. ಇದಕ್ಕೆ ಕಡಿಮೆ ಆಗಬೇಕಂದ್ರೆ ಫಸ್ಟ್ ಅವರು ನನ್ನ ಸುತ್ತಮುತ್ತ ಇರೋಂಥನ್ನ ಕಂಪ್ಯಾರಿಸನ್ ಬಿಡಬೇಕು. ಮತ್ತು ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ವಸ್ತು, ಇಲ್ಲ ಇದೇ ಮಕ್ಕಳು ನಾಳೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಏನಾಗುತ್ತೆ ಅಂದರೆ ಅವರು ಈಗ ನೀವು ನೋಡಿರ್ಬೋದು ಸರ್, ಮೊನ್ನೆ ಒಂದು ಕೇಸ್ ಆಗಿದೆ 15 ಡೇಸ್ ಬ್ಯಾಕ್, ನೋಡಿದ್ದೀರಾ? ಇದು ಆಲ್ಮೋಸ್ಟ್ ಗಂಡ ಇಂತಿದ್ದು ಅದೇ ಒಂದು ಮಗಳು ಒಂದು ಲೀವ್ ಇನ್ ರಿಲೇಷನ್ಶಿಪ್ ಇದ್ದು, ತಂದೆ ತಾಯಿ ಗೊತ್ತೇ ಇಲ್ಲ ವಿಷಯ. ಹೌದು, ತಂದೆ ತಾಯಿಗೆ ವಿಷಯನೇ ಗೊತ್ತಿಲ್ಲ, ನನ್ನ ಮಗಳು ಲೀವ್ ಇನ್ ರಿಲೇಷನ್ಶಿಪ್ ಇಲ್ಲಿ ಮಕ್ಕಳ ಭವಿಷ್ಯದ ಮೇಲೆ ಭೀಕರವಾದಂತ ಪರಿಣಾಮ. ಆಕೆ ಕೊಲೆನೂ ಆಯ್ತು. ಇದಕ್ಕೆ ಕಾರಣ ಯಾರು? ತಂದೆ ತಾಯಿ. ಎಸ್. ಇನ್ನು ಪದ್ಮಾಕ್ಷಿ ಮೇಡಮ್ ಸಾಕಷ್ಟು ಕುಟುಂಬಗಳಲ್ಲಿ ಕಾಣಿಸಿಕೊಳ್ಳುವ ನಾನು ಸಂಗೀತ ಹೊಳ್ಳ ಅವ್ರ ಜೊತೆ ಮಾತನಾಡ್ತೀನಿ. ಓಕೆ, ಈಗ ಲೈವ್ ಕನೆಕ್ಟ್ ಆಗೋವರೆಗೂ ಕೂಡ ಮೇಡಮ್ ನಾವೇ ಮಾತನಾಡೋಣ. ಈಗ ಸಾಕಷ್ಟು ಬಹುತೇಕ ಕುಟುಂಬಗಳಲ್ಲಿ ಹೆಂಡತಿಗೆ ಇಲ್ಲೀಗಲ್ ಅಫೇರ್ ಇರ್ತವೆ. ಹೌದು, ಅದು ಗಂಡನಿಗೆ ಡೌಟ್ ಬಂದಿರ್ತಾರೆ, ಆದ್ರೂ ಕೂಡ ಅನುಸರಿಸ್ಕೊಂಡು ಸಂಸಾರ ಮಾಡ್ತಾರೆ. ಹೌದು, ಕೆಲವೊಂದು ಕಡೆ ಗಂಡನ ಇಲ್ಲಿಗಲ್ ಅಫೇರು ಹೆಂಡತಿ ಗೊತ್ತಿರುತ್ತೆ, ಹೌದು, ಆದ್ರೂ ಅನುಸರಿಸ್ಕೊಂಡು ಸಂಸಾರ ಮಾಡ್ತಾರೆ. ಯಾಕೆಂದ್ರೆ ಮಕ್ಕಳ ಭವಿಷ್ಯವನ್ನು ನೋಡಿ. ಸೊ ಇದು ಎಷ್ಟು ವರ್ಷಗಳ ಕಾಲ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು? ಒಂದಲ್ಲ ಒಂದು ದಿನ ಭಾವನಾತ್ಮಕವಾಗಿ ಹೊರಗೆ ಬರಲೇಬೇಕು. ಕಾರಣ ಏನೇ ಸಹಿಸ್ಕೊತಾರ ಗಂಡ, ಆದ್ರೆ ಹೆಂಡತಿ ಅಕ್ರಮ ಸಂಬಂಧ ಸಹಿಸ್ಕೊಳ್ಳಲ್ಲ. ಹೆಂಡತಿನೂ ಅಷ್ಟೇ ಏನೇ ಸಹಿಸ್ಕೊತಾಳೆ, ಆದ್ರೆ ಗಂಡ ಪರಸ್ತ್ರೀಯ ಜೊತೆ ಮಲಗಿ ಎದ್ದು ಬರೋಕ್ಕಾಗಲ್ಲ. ಕಾರಣ ಏನಂತ ಹೇಳಿದ್ರೆ ಸರ್, ನಂಗೂ ಸುಮಾರು ಕೇಸಸ್ ಬಂದಾಗ ಈ ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ ಸರ್, 1960s 2000 ತನಕ ಆ ಜನ್ರೇಷನ್ ತುಂಬ ಬೆಸ್ಟ್ ಜನ್ರೇಷನ್, ತಡ್ಕೊಳ್ಳೋ ಶಕ್ತಿ ಇದೆ. ಈಗಿನ ಜನ್ರೇಷನ್ ಹೇಗಿದೆ ಅಂದರೆ, ಲವ್ ಮಾಡಿದ್ರು ಅವ್ರಿಗೆ ಗೊತ್ತಿರ್ತಾನೆ ಅವರ ಮನೆ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು.
ಕೆಲವೊಂದು ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ ಅಂದರೆ ಒಪ್ಕೊಳ್ತಿದ್ದಾರೆ. ಯಾಕೆ ಅಂತೇಳಿದ್ರೆ ನನ್ನ ಗಂಡ ನೋಡಿ ಏನೇ ಬೇಕಾದ್ರೆ ಹಂಚ್ಕೊಳಕ್ಕೆ ಅವ್ರು ರೆಡಿಯಾಗಿರ್ತಾರೆ. ಇನ್ನೊಂದು ಹೆಣ್ಣು ಆ ಗಂಡನಿಗೆ ಇದೆ ಅಂತೇಳಿದ್ರೆ ಯಾವ ಹೆಣ್ಣು ಅದು ಇಷ್ಟಪಡಲ್ಲ, ಯಾವ ಹೆಣ್ಣು ಅದು ಇಷ್ಟನೇ. ಯಾಕೆ ನನಗೆ ಇನ್ನೊಬ್ಬಳು ಇದ್ದಾಳೆ ನನ್ನ ಗಂಡನಿಗೆ ಅಂತೇಳಿದ್ರೆ ಯಾವ ಹೆಣ್ಣು ಇಷ್ಟಪಡಲ್ಲ, ಗಂಡ ಅದನ್ನು ಅವನು ಇಷ್ಟಪಡಲ್ಲ. ಬಟ್ ಏನಕ್ಕೆ ಅಂತ ಹೇಳಿದ್ರೆ ಆಕೆ ಸ್ಯಾಕ್ರಿಫೈಸ್ ಏನಕ್ಕೆ ಮಾಡ್ತಾಳೆ ಅಂತ ಹೇಳಿದ್ರೆ ನನಗೆ ಮಕ್ಕಳಿದ್ದಾರೆ, ಆ ಮಕ್ಕಳು ಭವಿಷ್ಯ ಇದೆ. ನಾನು ನನ್ನ ಗಂಡನ ಜೊತೆ ಜಗಳ ಮಾಡಿ ನಾಳೆ ನನ್ನ ತವ್ರ ಮನೆಗೆ ಹೋದರೆ ನನ್ನ ತವ್ರ ಮನೆ ನನಗೆ ಸಪೋರ್ಟ್ ಮಾಡಲ್ಲ. ನಾನು ಫಿನಾನ್ಷಿಯಲಿ ಹೇಗೆ ತೊಗೊಂಬರೋಕ್ಕಾಗುತ್ತೆ, ನನಗೆ ಕೋರ್ಟ್ ಮೆಟ್ಲು ಹತ್ತಕ್ಕಾಗುತ್ತಾ, ನಾನು ಕೋರ್ಟ್ ಲಾಯರ್ಗೆ ನಾನು ಫೀಸ್ ಕೊಡೋಕ್ಕಾಗುತ್ತಾ, ನಾನು ನನ್ನ ಮಕ್ಕಳು ನಿಭಾಯಿಸೋಕ್ಕಾಗುತ್ತಾ. ಅಲಿಮಿ ಅಂತ ಎಷ್ಟು ಬರುತ್ತೆ ಗೊತ್ತಾ ಸರ್? ಕೋರ್ಟಿಗೆ ಏನಾದ್ರು ಅಲಿಮಿ ಅಂತ ಹೇಳಿ ಮಕ್ಕಳಿಗೆ ಅಂತ ಬಂದಾಗ ತಾಯಿ ಕೆಲ್ಸಕ್ಕೆ ಹೋಗ್ತಿದ್ರೆ ಅವಳಿಗೆ ಅಲಿಮಿ ಬರಲ್ಲ, ಆಯ್ತಾ? ತಾಯಿ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂದರೆ ಆಕೆಗೆ ಅಲಿಮಿ ಬರುತ್ತೆ. ಎಷ್ಟು? 20,000-30,000 ರೂಪಾಯಿ ಮಕ್ಕಳಿಗೂ ಅವಳಿಗೂ ಸೇರಿ ಬರುತ್ತೆ. ಅಕಸ್ಮಾತ್ ಅವನ ಸಂಬಳ ಸ್ವಲ್ಪ 1 ಲಕ್ಷಕ್ಕಿಂತ 2 ಲಕ್ಷ ಜಾಸ್ತಿ ಇದ್ದರೆ ಅಷ್ಟು ಬರುತ್ತೆ. ಅದ್ರಲ್ಲಿ ಸೆಟ್ಲ್ಮೆಂಟ್ ಅಂತ ಕೆಲವ್ರು ಮಾಡ್ತಾರೆ. ಬಟ್ ಈಗಿನ ಒಂದು ಪ್ರಪಂಚದಲ್ಲಿ ಹೇಗೆಂದರೆ ಗಂಡ ಆದವನು ಹೆಂಡತಿಗೆ ಅವನು ಬಿಟ್ಕೊಡೋಕೆ ರೆಡಿ ಇರಲ್ಲ, ಹೆಂಡತಿ ಆದವಳು ಗಂಡನ್ನು ಬಿಟ್ಕೊಡೋಕೆ ರೆಡಿ ಇರಲ್ಲ. ಕಾರಣ ಏನಂದರೆ ಮಕ್ಕಳಿಗೋಸ್ಕರ. ಯಾಕಂದರೆ ಗಂಡ ಆದವನು ಮಕ್ಕಳಿಗೆ ಎಡಿಕ್ ಆಗಿರ್ತಾನೆ, ತಾಯಿ ಆದವಳು ಮಕ್ಕಳಿಗೆ ಎಡಿಕ್ ಆಗಿರ್ತಾಳೆ. ಸೊ ಇದರಲ್ಲಿ ಅವರು ಒಂದೇ ಫಸ್ಟ್ ಆಲ್ರೆಡಿ ಒಂದು ಇಲ್ಲಿಗಲ್ ಅಫೇರ್ ಅಂತ ನಡೆದಾಗ ಅವರು ಫಸ್ಟ್ ಯೋಚನೆ ಮಾಡಿ ಆ ಡಿಸಿಷನ್ ತೊಗೊಂಡೇ ಮುಂದಕ್ಕೆ ಹೋಗ್ತಾರೆ. ಆದರೆ ಅದಕ್ಕಿಂತ ಮೀರಿ ಏನಾದರೂ ಹೋದಾಗ ಅವರು ರೆಡಿಯಾಗಿ ಫ್ಯಾಮಿಲಿನ ಬಿಟ್ಟು ಹೊರಡೆ ಹೋಗೋಕ್ಕೂ ರೆಡಿ ಇರ್ತಾರೆ. ಓಕೆ, ಆ ಸಂಬಂಧ ಅವರಿಗೆ ಹೊಸ ಸಂಬಂಧ ಅವರಿಗೆ ಹೆಚ್ಚು ಮಟ್ಟಕ್ಕೆ ಅವರಿಗೆ ಫೋಕಸ್ ಆಗಿರುತ್ತೆ. ಅದರಿಂದ ಆಕೆ ಅವ್ರು ಏನು ಮಾಡ್ತಾರೆ, ಆ ಸಂಬಂಧನೇ ಮುಖ್ಯ ಪಾತ್ರವಾಗಿ ಅವ್ರು ತೊಗೊಂಡು ಹೋಗ್ತಾರೆ. ಕೆಲವೊಂದು ಸಂಸಾರದಲ್ಲಿ ಅದು ಆಗೋದಿಲ್ಲ. ಬಟ್ ಆಕೆ ಖುದ್ದು ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನೋರೋಗ ಆಗೋ ಚಾನ್ಸಸ್ ಇರುತ್ತೆ, ಆಕೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ, ಮತ್ತು ಯಾರೂ ನಂಬಿಕೆ ಇಲ್ಲದ ಚಾನ್ಸಸ್ ಇರುತ್ತೆ. ಹೆಲ್ತ್ ವೈಸು ಮತ್ತು ಮಾನಸಿಕ ಒತ್ತಡದಲ್ಲಿ ಅವ್ರು ಮುಳಿದಾಗ ಅವಳಾಗಿರ್ಬೋದು ಅವನಾಗಿರ್ಬೋದು ಇಬ್ಬರು ಯೋಚನೆ ಮಾಡೋದೇನೆಂದರೆ ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನು ಸೈಲೆಂಟ್ ಆಗಿರಬೇಕು, ತ್ಯಾಗ ಮಾಡಬೇಕು. ಅವನ ಪ್ರಯತ್ನ ಪಡ್ತಾನೆ, ಅವನ ಹೆಂಡತಿ ಯಾರು ಬೇರೆಯವ್ರ ಜೊತೆ ಅನೇಕ ಸಂಬಂಧ ಇದ್ದರೆ ಅವನ ಜೊತೆ ಹೋಗಿ ಮಾತಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಕೆಲವೊಂದು ಜಾಗದಲ್ಲಿ ಕೊಲೆನೂ ಆಗಿದೆ, ನಿಮ್ಗೆ ಗೊತ್ತಿರ್ಬೋದು. ಈಗ ನಾನು ಹೆಂಡತಿ ಜೊತೆ ನೀನು ಸವಾಸ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದಾಗ ಹೋದಾಗ ಮಾತು ಬೆಳೆದಾಗ ಅವನು ಇಲ್ಲ ಇವಳ ಗಂಡ ಯಾರು ಒಂದು ಕೊಲೆನೂ ಆಗಿರೋ ಚಾನ್ಸಸ್ ಇರುತ್ತೆ. ಇದು ಕೋರ್ಟ್ ಕೇಸ್ ಹೋಗ್ತಾ ಇರುತ್ತೆ ಸರ್. ಒಂದು ಕೋರ್ಟಲ್ಲಿ ಕೊಟ್ಟಿರೋದು ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ 2015ನಲ್ಲಿ 2016ನಲ್ಲಿ ಬಂದಿರೋಂಥದ್ದು ಮಾಹಿತಿ ಪ್ರಕಾರ ಸುಸೈಡ್ ಮತ್ತು ಮರ್ಡ್ರ್ ಹೈಯೆಸ್ಟ್ ಆಗಿರೋಂಥದ್ದು ಈ ಕೋರ್ಟಲ್ಲಿ ನಮಗೆ ವಿಷಯ ಗೊತ್ತಾಗಿರೋದು. ಅದರಿಂದ ಇವರು ನಿಮ್ಯಾನ್ಸಲ್ಲಿ ನಮಗೆ ಬಂದಿರೋದು ಹಾಗೆ ರಿಪೋರ್ಟ್ ಅದರಲ್ಲಿ ಮಾನಸಿಕ ಒತ್ತಡ ಗಂಡು ಮತ್ತು ಹೆಣ್ಣು ಇಬ್ಬರನ್ನೂ ಮಾನಸಿಕ ಒತ್ತಡದಲ್ಲಿ ಅವರು ಬಿದ್ದೋಗಿದ್ದಾರೆ. ಕಾರಣ ಏನಂತೇಳಿ 10 ವರ್ಷದಿಂದ ಹಿಡಿದು ಇಲ್ಲ 1 ವರ್ಷದಿಂದ ಹಿಡಿದು 10 ವರ್ಷ ಸಂಬಂಧ ಇಟ್ಕೊಳ್ಳಾಗ ಅವರಿಗೆ ಮೆಚುರಿಟಿ ಲೆವೆಲ್ ಏನಾಗುತ್ತೆ ಅಂದರೆ ನನ್ನ ಗಂಡ ನಾನು ಹೇಳಿದ್ ಕೇಳ್ತಾನೆ ಸುಮ್ಮನೆ ಇರುವಂಥ ಆ ಸಲೀಸ್ ಥರ ಮಾತಾಡ್ತಾರೆ. ಅವಳು ನನ್ನ ಹೆಂಡತಿ ನಾನು ಹೆಂಗೆ ಹೇಳಿದ್ರೆ ಆ ಒಂದು ಇದರಲ್ಲಿ ಇದ್ದಾಗ ಏನಾಗುತ್ತೆ ಅವರಿಗೆ ಯಾವುದೇ ಕಾರಣಕ್ಕೂ ತನ್ನನ್ನು ಅಲ್ಲಿ ವೀಕ್ನೆಸ್ ಆಗಿ ನೋಡ್ಕೊಳ್ತಾರೆ ವಿನ ಮರ್ಯಾದೆ ಕೊಟ್ಟು ತನ್ನ ಗಂಡನನ್ನು ಅದನ್ನು ಸ್ವೀಕರಿಸೋಕ್ಕೆ ರೆಡಿ ಇರೋದಿಲ್ಲ. ಇಲ್ಲಿ ಏನಾಗುತ್ತೆ ಫ್ಯಾಮಿಲಿ ಕೊಲಾಪ್ಸ್ ಆಗ್ತಾ ಇದೆ. ಇದಕ್ಕೆ ಮಕ್ಕಳಿಗೂ ಎಫೆಕ್ಟ್ ಆಗುತ್ತೆ. ಮಕ್ಕಳು ಇನ್ನೊಂದನ್ನು ಲವ್ ಮಾಡೋದಕ್ಕೆ ಅವರು ಹುಡ್ಕೊಂಡು ಹೋಗ್ತಾರೆ. ಇದು ತಂದೆ ತಾಯಿನೇ ಕಾರಣ ಇದು. ಬಟ್ ಈಗಿನ ಜನ್ರೇಷನಲ್ಲಿ ಮೊದಲಿನ ಜನ್ರೇಷನ್ ನೋಡಿದಾಗ ಸಾವಿರಾರು ಲಕ್ಷಾಂತರ ಫೈಲ್ಗಳು ಕೋರ್ಟಲ್ಲಿ ಇನ್ನೂ ಬಿದ್ದಿದ್ದೆ, ಡಿವೋರ್ಸಿಗೆ ಅಂತ ಇನ್ನೂ ಬಿದ್ದಿದೆ ಅಲ್ಲಿ. ಎಸ್ ಮೇಡಮ್, ಇನ್ನು ಕೊನೆಯದಾಗಿ ಈಗಿನ ಜನರೇಷನ್ನ ಜೋಡಿಗಳಿಗೆ ಒಂದು 5 ಟಿಪ್ಸ್ ಕೊಡೋದಾದ್ರೆ, ಗಂಡ ಹೆಂಡತಿ ನಾವು ಸುದೀರ್ಘವಾಗಿ ಚೆನ್ನಾಗಿರ್ಬೇಕು, ನಮ್ಮಲ್ಲಿ ಜಗಳನೇ ಬರಬಾರ್ದು, ಗಂಡ ಹೆಂಡತಿ ಅಥವಾ ಹೆಂಡತಿಗೆ ಮಾತ್ರ ಟಿಪ್ಸ್ ಕೊಡ್ತೀನಿ ಅನ್ನೋದಾದ್ರು ಇಲ್ಲ, ಇಬ್ಬರಿಗೂ ಟಿಪ್ಸ್ ಇದೆ ಸರ್. ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಏನೇ ಒಂದು ಮಾತು ಬಂದಾಗ ಸರ್, ನನ್ನ ಮನೆ ಉದಾಹರಣೆ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಯಜಮಾನರು ಅಬ್ರಾಡಲ್ಲಿ ಇದ್ದಾರೆ, ನಾವು ಫಿಸಿಕಲಿ ಮೆಂಟಲಿ ಇಬ್ಬರು ಅಟ್ಯಾಚ್ ಆಗಿದ್ದೀವಿ. ಬಟ್ ನಮ್ಮಲ್ಲಿ ಮಾತುಗಳು ತುಂಬ ಬರುತ್ತೆ. ಯಾಕಂದರೆ ಕಾಲ್ಸಲ್ಲಿ ಇರ್ತೀವಿ, ಕಾಲ್ಸ್ ಇರ್ತೀವಿ, ಮಕ್ಕಳಿದ್ದಾರೆ ನೋಡಿ. ನಮ್ಮಲ್ಲಿ ಈಗ ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಅಂದರೆ ಗ್ರೂಪ್ ವಾಟ್ಸಪ್ ಮಾಡ್ಕೊಂಡಿದ್ದೀವಿ. ಯಾರು? ಗಂಡ, ಹೆಂಡತಿ, ಮಕ್ಕಳು, ಬೇರೆ ಯಾರು ಫ್ಯಾಮಿಲಿ ಮೆಂಬರ್ಸ್ ಅಲ್ಲ. ಇದು ನಮ್ಮ ಒಂದು ಫ್ಯಾಮಿಲಿ ಗ್ರೂಪ್, ಅಂದರೆ ನನ್ನ ಫ್ಯಾಮಿಲಿ. ಅದಕ್ಕೆ ಒಂದು ಹೆಸರು ಇಡಿ, ತುಂಬ ಯುನಿಕ್ ಆಗಿರಲಿ ಹೆಸರು. ನಾವೇನು ಮಾಡಿದ್ದೀವಿ, ನನ್ನ ಹೆಸರು ಉಷಾ, ಮೋಹನ್, ಮನೀಶ್, ಧ್ರುವ ಈ ಥರ ಇಟ್ಟಿದ್ದೀವಿ. ಅದರಲ್ಲಿ ಈ ಥರ ಎಲ್ಲ ಹಾಕಿ ಒಂದು ಗ್ರೂಪ್ ಮಾಡಿದ್ದೀವಿ. ಅದರಲ್ಲಿ ಆ ಗ್ರೂಪಲ್ಲಿ ನಮ್ದು ಏನೇ ಡಿಸ್ಕಷನ್ ಇದ್ರೂ ಆ ಗ್ರೂಪಲ್ಲಿ ಬರುತ್ತೆ. ಮಕ್ಕಳಿಗೂ ಗೊತ್ತಾಗುತ್ತೆ. ನನಗೇನೋ 100 ರೂಪಾಯಿ ಎಕ್ಸ್ಟ್ರಾ ಬೇಕಂದರೆ ನಾನು ಆ ಗ್ರೂಪಲ್ಲಿ ಹಾಕ್ತೀನಿ. ನನ್ನ ಗಂಡ ಯಾಕೆ ಅಂತ ಕೇಳ್ತಾರೆ. ಅವಾಗ ಮಕ್ಕಳು ಅದನ್ನು ವೀಕ್ನೆಸ್ ಆಗಿ ತೊಗೊಳೋದಿಲ್ಲ. ಸೊ ಇಟ್ ಈಸ್ ಓಪನ್ ಡಿಸ್ಕಷನ್. ಇದರಲ್ಲಿ ಮೇಯ್ನ್ ಬೇಕಾಗಿರೋದು ಏನು ಗೊತ್ತಾ, ಇಬ್ಬರಿಗೂ ನನ್ನ ಗಂಡ ಅಂತಿಗೆ ಏನು ಹೇಳಿದ್ರೆ, ನಿಮ್ಮಲ್ಲಿ ಏನಾದ್ರು ಭಾವನೆಗಳನ್ನ ಹಚ್ಕೋಬೇಕು, ಗಲಾಟೆ ಆಗುತ್ತೆ, ಆಲ್ಮೋಸ್ಟ್ ಮನಸ್ತಾಪ ಆಗುತ್ತೆ ಅಂದರೆ ಒಂದು ಡೈರಿ ತಗೊಳ್ಳಿ.
ಆ ಡೈರಿಯಲ್ಲಿ ಅವತ್ತು ಡೇಟ್ ಬರೆದ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತಾ ಇದೆ ಅದನ್ನು ನೀವು ಕೀವರ್ಡ್ಸಕ್ಕೆ ಅದನ್ನು ಬರೀರಿ ಮತ್ತು ನಿಮ್ಮ ಯಜಮಾನಗಳ ಟೇಬಲಲ್ಲಿ ಇಟ್ಬಿಡಿ ಅದನ್ನು ಕುತ್ಕೊಂಡು ಓದಿ ಅಂತ. ಆವಾಗ ಅವ್ರು ಅದನ್ನು ಕುತ್ಕೊಂಡು ಓದಿ ಅದನ್ನು ಬರೀತಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಪಾಯಿಂಟ್ ಆಫ್ ಇಟ್ ಟು ಸರ್ವೈವ್ ದ ಹ್ಯಾಪಿಯೆಸ್ಟ್ ಫ್ಯಾಮಿಲಿ. ಅದ ನಂತರ ಏನಾದರೂ ಆರ್ಗ್ಯುಮೆಂಟ್ ಆಗ್ತಿದ್ರೆ ದಯವಿಟ್ಟು ಅದೇ ಆರ್ಗ್ಯುಮೆಂಟಲ್ಲಿ ಅಲ್ಲೇ ನಿಲ್ಲಿಸ್ಬಿಡಿ, ಅದನ್ನು ಮುಂದಕ್ಕೆ ತೊಗೊಂಡೋಗ್ಬಿಡಿ. ನಿಮ್ಮ ತಂದೆ ತಾಯಿ ಬಗ್ಗೆ, ಅವ್ರ ತಂದೆ ತಾಯಿ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ, ಮತ್ತು ಮದುವೆದ ಬಗ್ಗೆ ಅದನ್ನೆಲ್ಲ ಏನು ಮಾತಾಡೋಕ್ಕೆ ಸಮಯ ಆಯ್ತು. ಅದು ಬೇಕಾಗಿಲ್ಲ. ಯಾವ ಟಾಪಿಕ್ ಮಾತಾಡಿದ್ರೆ ಅದೇ ಟಾಪಿಕ್ ನೀವು ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಅದನ್ನು ಡಿಸ್ಕಸ್ ಮಾಡಿ ಎಂಡ್ ಅಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ 3 ಅತಿಥಿಗಳು ಭಾಗಿಯಾಗಿದ್ರು. ಆ 3ವರಿಗೂ ಧನ್ಯವಾದ. ಇನ್ನು ಕೊನೆಯದಾಗೊಂದು ಮಾತು, ಗಂಡನನ್ನ ಗುಲಾಮನನ್ನಾಗಿ ಮಾಡಿ ಗುಲಾಮನ ಹೆಂಡತಿಯಾಗಿ ಬದುಕುವುದಕ್ಕಿಂತ ಗಂಡನನ್ನ ರಾಜನನ್ನಾಗಿ ಮಾಡಿ ರಾಜನ ಹೆಂಡತಿಯಾಗಿ ಬದುಕಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.